ಅದನ್ನು ನಿಮಗೆ ಕಳಿಸ್ಕೊಡ್ತೀನಿ. ನಿಮಗೇನಾದರೂ ದೊಡ್ಡ ಡೌಟ್ಸ್ ಇದ್ದರೆ ಒಂದೆರಡು ಸರಿ ಅದನ್ನು ಕೇಳಿಸ್ಕೊಡ್ತೀನಿ. ಸೊ ನಿಮ್ಮ ಮಗನ ಹೆಸರು ಅಜಯ್ ಆರ್. ಡೇಟ್ ಆಫ್ ಬರ್ತ್ 19/4/1998. ಭಾನುವಾರ ಹುಟ್ಟಿರೋದು. ಸೊ 12 ಗಂಟೆ. ಮಂಗಳ ದೋಷ ಏನಿಲ್ಲ. ರಾಶಿ ಬಂದು ಧನುಸ್ಸು ರಾಶಿ. ವಯಸ್ಸು ಬಂದು ಇವತ್ತಿಗೆ 28 ವರ್ಷ 1 ತಿಂಗಳು 20 ದಿನ ಆಗಿದೆ. ನಕ್ಷತ್ರ ಉತ್ತರ ಪಾದ, ಉತ್ತರಾಷಾಢ 1ನೇ ಪಾದ. ಸೊ ದು ಅನ್ನೋ ಅಕ್ಷರದಿಂದ ನೀವು ಹೆಸರಿಡಬೇಕಾಗಿತ್ತು. ಸೊ ನೀವು ಅಜಯ್ ಅಂತ ಇಟ್ಟಿದ್ದೀರಿ. ಅದೇನಂದ್ರೆ ಯಾವ ನಕ್ಷತ್ರದಲ್ಲಿ ಯಾವ ಪಾದ ಬರದಲ್ಲಿ ಯಾವ ಅಕ್ಷರಗಳು ಬರ್ತದೋ ಆ ಅಕ್ಷರದಲ್ಲೇ ಹೆಸರನ್ನ ಕರೆದ್ರೆ ಸೊ ದೋಷ ಇರುವುದಿಲ್ಲ. ಇದು ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ. ಅದು ಇವ್ರಿಗೆ ಏನಂದ್ರೆ ಮಾಡರ್ನ್ ಹೆಸರುಗಳು ಕರೆಯೋದಕ್ಕೆ ಈಸಿ ಆಗ್ಬೇಕು, ಅಥವಾ ಇವ್ರಿಗೇನು ಅನುಕೂಲ ಆಗ್ಬೇಕು, ಏನೋ ಅದು ಸ್ಟೈಲಿಶ್ ಆಗಿರ್ಬೇಕು, ಆ ತರ ಮೈಂಡ್ ಸೆಟ್ ನಮ್ ಜನಕ್ಕೆ. ನಿಮ್ಮ ಒಬ್ಬರದೇ ಅಂತಲ್ಲ, ಲಕ್ಷಾಂತರ ಜನ. ನಮ್ಮ ದೊಡ್ಡ ಮಗ ಹುಟ್ಟಿದಾಗ ನನ್ನ ಮಗ ಹಿಂಗೆ 3 ತಿಂಗಳಿದ್ದಾಗ ಕೈಯಲ್ಲಿ ನಿಂತಿರಲಿಲ್ಲ ಸರ್, ಇದೊಂದು ಗಾಸ ಬಂದಂಗಾಗಿ. ಆಗ ನಮಗೆ ಒಬ್ಬರಲ್ಲಿ ದೇವ್ರ ಅಜಯ ಬರ್ತಾವೆ, ಅವ್ರು ಹೇಳಿದ್ರು ಹುಡುಗ ಕರ್ಕೊಂಡು ಹೋಗಪ್ಪ ಚೆನ್ನಾಗಿ ಆಗ್ತಾನಂತ. ಅಲ್ಲಿಂದ ಆಗಲಿ ಅವ್ನು ಚೆನ್ನಾಗಿ ಆಗ್ಬಿಡಿ ಸರ್, ಚೆನ್ನಾಗಿ ಇವತ್ತು ಒಳ್ಳೆ ಚೆನ್ನಾಗಿ ಎಲ್ಲ ಇದು ಮಾಡ್ತಾನೆ, ಎಲ್ಲ ಆಗತ್ತೆ. ಆ ಇದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದರೆ, ಸರಿಯಪ್ಪ ನೀನು ನೆಕ್ಸ್ಟ್ ಊಟ ಮಗುಗೆ ಯಾರು ಹುಟ್ಲಿ ಅಜಯ್ ಅಂತ ಹೆಸರಿಟ್ಬಿಡ್ತಾರೆ, ನಿನ್ನ ಹೆಸರು ಇಡ್ತೀವಪ್ಪ ಅಂತ ಒಂದು ಮನುಷ್ಯನ ಅಂದ್ಕೊಂಡ್ಬಿಟ್ರು ನಮ್ಮ ಮನೆಯವರು. ಆ ಉದ್ದೇಶದಲ್ಲಿ ಅವ್ರೇನು ಮಾಡ್ತಾರೆ ಇಟ್ಬಿಡ್ತೀವಿ. ಹಂಗಾಗಿ ಅಂದ್ರೆ ಅವೆಲ್ಲ ದೇವರು ನಮ್ಗೆ ಕನಸಿನಲ್ಲಿ ಬಂದ್ಬಿಡೋದು. ಎಲ್ಲ ನಾವು ಮಕ್ವಿ ಪೂಜೆ ಮಾಡೋದು ಬಿಟ್ವಿ ಅಂದ್ರೆ ಕನಸಲ್ಲಿ ಬಂದು ನಮ್ಮನ್ನು ಮಾತಾಡ್ಸೋದು, ನಮ್ಮನ್ನ ಇದು ಮಾಡೋದು. ಯೋಗ ಬಂದು ಸಿದ್ಧಿ, ಕರ್ಣ ಬಂದು ಭವ, ತಿಥಿ ಬಂದು ಸಪ್ತಮಿ ದಿವಸ ಹುಟ್ಟಿರೋದು, ಕೃಷ್ಣ ಪಕ್ಷದಲ್ಲಿ ಹುಟ್ಟಿರೋದು. ಸೊ ನಿಮ್ಮ ಮಗನಿಗೆ ನಕ್ಷತ್ರ ಆಧಾರಿತ ತಾಮ್ರ ಹಾಗೆ ಬರ್ತದೆ. ವರ್ಣ ಬಂದು ಕ್ಷತ್ರಿಯ ವರ್ಣ. ಸೊ ಇದೆಲ್ಲ ಮದುವೆ ಮಾಡೋ ಟೈಮ್ನಲ್ಲಿ ಇದೆಲ್ಲ ಬರ್ತದೆ. ಯಾವ ವರ್ಣ, ಹುಡುಗಿದು ಯಾವ ವರ್ಣ, ಹುಡುಗಂದು ಯಾವ ವರ್ಣ, ಸೊ ಮತ್ತೆ ಅವ್ರದ್ದು ನಕ್ಷತ್ರ ಯಾವುದು, ಯೋನಿ ಯಾವುದು, ಗಣ ಯಾವುದು, ಇದೆಲ್ಲ ಮದುವೆ ಮಾಡೋ ಟೈಮ್ನಲ್ಲಿ ಬರ್ತದೆ. ಸೊ ವರ್ಣ ಬಂದು ಕ್ಷತ್ರಿಯ, ಯೋನಿ ಬಂದು ಮುಂಗುಸಿ, ಗಣ ಬಂದು ಮನುಷ್ಯ ಗಣ, ವಾಸ್ಯ ಬಂದು ಚತು, ನಾಡಿ ಬಂದು ಅಂತ್ಯನಾಡಿ, ಲಗ್ನ ಬಂದು ಕರ್ಕಟಕ ಲಗ್ನ, ರಾಶಿ ಬಂದು ಧನು. ಸೊ ರಾಶಿ ಅಧಿಪತಿ ಬಂದು ದೇವರಾಜ, ನಕ್ಷತ್ರಾಧಿಪತಿ ಬಂದು ಸೂರ್ಯ ಇದ್ದಾನೆ. ಸೊ ನಿಮ್ಮ ಮಗನಿಗೆ ಕೆಟ್ಟ ದಿನ ಬಂದು ಶುಕ್ರವಾರ ದಿನಗಳಲ್ಲಿ ಯಾವುದೇ ಶುಭ ಸಮಾರಂಭಗಳು ಅಥವಾ ಏನಾದರೂ ಒಳ್ಳೆ ಕೆಲಸಗಳು, ಒಂದು ವೆಹಿಕಲ್ ತಗೊಳ್ಳೋದು, ಒಂದು ಸೈಡ್ ತಗೊಳ್ಳೋದು, ಅಥವಾ ಎಲ್ಲಾರು ಹೋಗ್ಬೇಕಾಗೋದು, ಇಂಥ ದಿನಗಳು ಶುಕ್ರವಾರದಲ್ಲಿ ಅವಾಯ್ಡ್ ಮಾಡೋದು ಒಳ್ಳೆಯದು. ಸೊ ಕೆಟ್ಟ ಲಗ್ನ ಬಂದು ಧನು ಲಗ್ನ. ಈ ಧನು ಲಗ್ನದಲ್ಲಿ ಮದುವೆ ಆ ಥರದ್ದೆಲ್ಲ ಮಾಡಬಾರದು. ಸೊ ಕೆಟ್ಟ ನಕ್ಷತ್ರ ಬಂದು ಭರಣಿ, ಕೆಟ್ಟ ರಾಶಿ ಬಂದು ಮೀನ. ಸೊ ಈ ಮೀನ ರಾಶಿಯವರು ಇದಾರಲ್ಲ, ಮೀನ ರಾಶಿಯವರ ಜೊತೆ ಮದುವೆ ಮಾಡಬಾರ್ದು. ಸೊ ಮತ್ತೆ ಮೀನ ರಾಶಿಯವರನ್ನ ಫ್ರೆಂಡ್ಶಿಪ್ ಮಾಡಬಾರ್ದು. ಸೊ ಇಂಥವ್ರ ಮೀನ ರಾಶಿ ಯಾರಿದ್ದಾರೆ ಇವ್ರಿಗೆ ಈ ರಾಶಿಗೆ ಅವ್ರ ರಾಶಿಗೆ ಆಗ್ಬಾರ್ದು. ಹಾಗಾಗಿ ಅದನ್ನ ಅವಾಯ್ಡ್ ಮಾಡಬೇಕು ಅಂಥವ್ರನ್ನ. ಸೊ ಕೆಟ್ಟ ದಿನ ಬಂದು 3ನೇ ತಾರೀಕು, 8ನೇ ತಾರೀಕು, 13ನೇ ತಾರೀಕು, ಈ ದಿನಗಳನ್ನ ಅವಾಯ್ಡ್ ಮಾಡಬೇಕು. 3, 8, 13. ಕೆಟ್ಟ ಗ್ರಹ ಬಂದು ಶುಕ್ರ ಗ್ರಹ ಮತ್ತೆ ಬುಧ ಗ್ರಹ ಕೆಟ್ಟ ಗ್ರಹಗಳು. ಕೆಟ್ಟ ಸಂಖ್ಯೆ ಬಂದು 5, 8. ಸೊ ಒಳ್ಳೆಯ ಸಂಖ್ಯೆ ಬಂದು 1. ಅಕಾರ್ಡಿಂಗ್ ಟು ನ್ಯೂಮರಾಲಜಿ, ಸೊ ಸಂಖ್ಯಾಶಾಸ್ತ್ರದ ಪ್ರಕಾರ ಒಳ್ಳೆಯ ಸಂಖ್ಯೆಗಳು, ಈಗ ನೀವು ಮೊಬೈಲ್ ತಗೊಂತೀರಿ ಅಥವಾ ಒಂದು ವೆಹಿಕಲ್ ತಗೊಂತೀರಿ ಅಥವಾ ಮನೆ ಡೋರ್ ನಂಬರ್ ಯಾವುದಕ್ಕೂ ಒಂದು ನೀವು ಅದನ್ನ ನಂಬರ್ ಇಟ್ಕೊಂಡ್ರೆ 1, 3, 7, 9 ಈ ನಂಬರ್ಗಳು ಇಟ್ಕೊಂಡ್ರೆ ನಿಮ್ಮ ಮಗನಿಗೆ ಒಳ್ಳೆಯದು. ಸೊ ನಿಮ್ಮ ಮಗನಿಗೆ ಇವಾಗ 28 ವರ್ಷ. ಸೊ 28 ಒಳ್ಳೆ ವರ್ಷಗಳು ಅಂದ್ರೆ 28ನೇ ವರ್ಷ. ಈ ವರ್ಷ ಒಳ್ಳೆ ವರ್ಷ ಇದೆ. ಅದ್ ಬಿಟ್ರೆ 37ನೇ ವರ್ಷ, ಅದು ಬಿಟ್ರೆ 46ನೇ ವರ್ಷ. ಸೊ ಒಳ್ಳೆ ವರ್ಷಗಳು ಅಂದ್ರೆ ನಿಮ್ಗೆ ಒಬ್ಬ ವ್ಯಕ್ತಿ ಜನ್ಮ ಕುಂಡಲಿಯಲ್ಲಿ ಗ್ರಹಗಳ ಸ್ಥಾನ, ದಶೆ ಮತ್ತೆ ಗೋಚರದ ಆಧಾರದ ಮೇಲೆ ಆತನ ಜೀವನದಲ್ಲಿ ಅತ್ಯಂತ ಯಶಸ್ವಿ ಪ್ರಗತಿ ಕಾಣುವಂತಹ ವರ್ಷಗಳನ್ನ ನಾವು ಒಳ್ಳೆ ಕಾಲ ಅಂತ, ಒಳ್ಳೆಯ ವರ್ಷಗಳು ಅಂತ ಹೇಳ್ತೀವಿ. ಆ ವರ್ಷಗಳಲ್ಲಿ ಶುಭ ಗ್ರಹಗಳ ದಶೆ ಮತ್ತೆ ಭುಕ್ತಿ ಮಹಾದಶೆಗಳ ನಡೆಯುತ್ತಿರ್ತವೆ. ಸೊ ಗುರು, ಶುಕ್ರ, ಬುಧ ನಂತರ ಶುಭ ಗ್ರಹಗಳಾದ್ರೆ ಆ ವರ್ಷದಲ್ಲಿ ವ್ಯಕ್ತಿಗೆ ಆ ವರ್ಷಗಳಲ್ಲಿ ಮಂಗಳಕರವಾಗಿರ್ತದೆ ಅಂತ ಅರ್ಥ. ಅಂದ್ರೆ ಅದು ಎಜುಕೇಶನ್ ಇರ್ಬೋದು, ಒಂದು ಕೆಲಸ ಇರ್ಬೋದು, ಅಥವಾ ಆರ್ಥಿಕತೆ ಇರ್ಬೋದು, ಅಥವಾ ಅಭಿವೃದ್ಧಿ ಇರ್ಬೋದು. ಈ ವರ್ಷ ಚೆನ್ನಾಗಿದೆ ನಿಮ್ಮ ಮಗನಿಗೆ. ಅದು ಬಿಟ್ರೆ ನಿಮಗೆ 37ನೇ ವರ್ಷ, 46ನೇ ವರ್ಷ, ಇದರಲ್ಲಿ ಒಳ್ಳೆ ವರ್ಷಗಳಿದೆ. ಸೊ ಒಳ್ಳೆಯ ದಿನಗಳು ಬಂದು ಮಂಗಳವಾರ, ಭಾನುವಾರ ಒಳ್ಳೆ ದಿನಗಳು. ಸೊ ಒಳ್ಳೆ ಗ್ರಹ ಬಂದು ಮಂಗಳ ಗ್ರಹ, ಚಂದ್ರ ಗ್ರಹ, ರವಿ ಗ್ರಹ. ಅದೃಷ್ಟ ಲೋಹ ಬಂದು ಚಿನ್ನ.
ಅದೃಷ್ಟ ಶಿಲೆ ಬಂದು ಹಳದಿ ನೀಲಮಣಿ. ಸೊ ಈ ಸಣ್ಣ ಪುಟ್ಟದ ಏನಾದರೂ ಸಮಸ್ಯೆಗಳು ಬರ್ತಾ ಇದೆ ಅಂದ್ರೆ ನೀವು ಬಲಗೈಗೆ ಈ ಚಿನ್ನದ ರಿಂಗ್ಗೆ ಈ ಒಂದು ನೀಲಮಣಿ, ಹಳದಿ ನೀಲಮಣಿ ಇದನ್ನ, ಹಳದಿ ಅಥವಾ ನೀಲಮಣಿ ಇದನ್ನ ಒಂದು ರಿಂಗ್ ಮಾಡಿಸಿ ಹಾಕಿದ್ರೆ ಎಷ್ಟೋ ಸಮಸ್ಯೆಗಳು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಹಳದಿ ನೀಲಮಣಿ. ಹೌದು. ಸೊ ನೋಡಿ, ನಿಮ್ಗೆ ಲಗ್ನ ಜಾತಕದಲ್ಲಿ ರಾಹು 5ನೇ ಮನೆಯಲ್ಲಿದ್ದಾನೆ, ಮಂಗಳ ರವಿ ಶನಿ ನಿಮ್ಗೆ 1ನೇ ಮನೆಯಲ್ಲಿ ಇದ್ದಾನೆ. ಸೊ ಶುಕ್ರ ಕೇತು ಗುರು 11ನೇ ಮನೆಯಲ್ಲಿದ್ದಾರೆ, ಚಂದ್ರ 9ನೇ ಮನೆಯಲ್ಲಿ ಇದ್ದಾನೆ. ಸೊ ಇದನ್ನ ನಿಮ್ಗೆ ಲಗ್ನ ಜಾತಕದ ಪ್ರಕಾರ ನಾವು ನೋಡ್ತಾ ಹೋಯ್ತು ಅಂದ್ರೆ, ಸೊ ಮತ್ತೆ ನಿಮ್ಮ ಮಗಂದು ಕರ್ಕಟಕ ಲಗ್ನ, ಕರ್ಕಟಕ ಲಗ್ನದವ್ರಿಗೆ ಸೊ ಅವ್ರದ್ದು ಆರೋಗ್ಯ ಹೇಗಿರ್ತದೆ ಅಂದ್ರೆ ಕೆಮ್ಮು, ಅಜೀರ್ಣತೆ, ಗ್ಯಾಸ್ಟ್ರಿಕ್ಕು, ಹೊಟ್ಟೆ, ಲಿವರು, ಕರಳಿನ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರ್ತದೆ. ಸೊ ಅನೇಕ ಬಾರಿ ಅವರು ಖಿನ್ನತೆ ಅಂದ್ರೆ ರೋಗ ಭ್ರಮೆ ಇಂದ ಬಳಲ್ತಾರೆ. ಅಂದ್ರೆ ಖಿನ್ನತೆ ಅಂದ್ರೆ ಏನೋ ಒಂಥರ ಮಂಕ ಕೂತ್ಕೊಳ್ಳೋದು, ಏನೋ ಬೇಜಾರಿನಲ್ಲಿರೋದು, ಮಾತಾಡ್ಸೋದು ಸಿಡ್ಕೋದು, ಗಲಾಟೆ ಮಾಡೋದು, ಒಂದು ತರ ಏನೋ ಒಂಥರ ಭ್ರಮೆ ಬಂದರ ತರ ಹಾಡೋದು, ಈ ತರ. ಸೊ ಮತ್ತೆ ಉನ್ಮಾದದಂತಹ ಮಾನಸಿಕ ವ್ಯಾಧಿ ಅಂದ್ರೆ ಇದ್ದಕ್ಕಿದ್ದಂಗೆ ಕೂಗಾಡೋದು, ಗಲಾಟೆ ಮಾಡೋದು, ಹುಚ್ಚುಚ್ಚು ತರ ಹಾಡೋದು, ಈ ಸ್ವಭಾವ ಇದು ಒಂಥರ ಮಾನಸಿಕ ವ್ಯಾಧಿ ಅಂತ ಹೇಳ್ತೀವಿ. ಸೊ ಮತ್ತೆ ಅತಿ ದುರ್ಬಲ ಜೀರ್ಣತೆ, ಡೈಜೆಷನ್ ಚೆನ್ನಾಗಿ ಆಗದೆ ಇರೋದು, ಸೊ ಹೊಟ್ಟೆ ಹುರಿಯೂತ. ಸೊ ಇದು ನಿಮ್ಮ ಮಗನಿಗೆ ಕರ್ಕಟಕ ಲಗ್ನದಲ್ಲಿ ಆರೋಗ್ಯ ಸಮಸ್ಯೆಗಳು ಬರುವಂತಹದ್ದು, ಮತ್ತೆ ಅವನ ಮನಸ್ಥಿತಿ ಆ ತರ ಇರ್ತದೆ. ಸೊ ಹಾಗೆ ನಿಮ್ಮ ಮಗಂದು ಉತ್ತರಾಷಾಢ ನಕ್ಷತ್ರದವ್ರ ಭವಿಷ್ಯ ಹೇಗಿದೆಯಪ್ಪ ಅಂದ್ರೆ, ಸೊ ನಿಮ್ಮ ಮಗ ಸಾಮಾಜಿಕ ಸನ್ನಿವೇಶದಲ್ಲಿ ಉತ್ತಮವಾಗಿರ್ತದೆ, ನೋಡೋದಕ್ಕೆ ಅಮಾಯಕನ ತರ ಕಾಣಿಸ್ತಿರ್ತಾನೆ. ಸೊ ಹಾಗೆ ಇವರು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಕಾಶಮಾನತೆಯನ್ನ ಕಾಣುವುದಿಲ್ಲ, ಅಂದ್ರೆ ನೋಡೋರ್ಗಾಗ್ಲಿ ಅಥವಾ ಅಂತಹ ಒಂದು ಏಳಿಗೆ ಸ್ವಲ್ಪ ಕಡಿಮೆ. ಸೊ ಬಟ್ಟೆ ವಿಚಾರದಲ್ಲಿ ಇವರು ಸರಳವಾಗಿ ಇರಲು ಬಯಸ್ತಾರೆ, ತುಂಬಾ ಈ ಬೇರೆಯವ್ರ ತರ ಆ ತರದೇ ಬಟ್ಟೆ ಬೇಕು, ಈ ತರನೇ ಬೇಕು ಅಂತ ಆ ತರ ಏನು ತುಂಬಾ ಕಾಸ್ಟ್ಲಿ ಬಟ್ಟೆಗಳನ್ನ ಹಾಕೊಳ್ಳೋದಿಲ್ಲ. ಮತ್ತೆ ಧಾರ್ಮಿಕ ವ್ಯಕ್ತಿ ಅಂದ್ರೆ ಒಂದು ದೇವರು ದಿಂಡ್ರು, ಸೊ ಈ ತರದಲ್ಲಿ ಸೊ ತುಂಬಾ ಧಾರ್ಮಿಕತೆ ಅಂದ್ರೆ ದೇವ್ರ ಬಗ್ಗೆ ಅಥವಾ ಇಂಥವ್ರಿಗೆಲ್ಲ ಸ್ವಲ್ಪ ದೇವರು ದಿಂಡ್ರು, ಸೊ ಈ ಮಾಟ ಮಂತ್ರ ಅದು ಇದನ್ನ ಒಂದಿನ ನಂಬುವಂತಹ ವ್ಯಕ್ತಿ. ಸೊ ಹಾಗೆ ಸೊ ಇವರು ಯಾರನ್ನು ಕೆಲವು ಸಾರಿ ನೋಯಿಸ್ತಾರೆ, ಕೆಲವರು ತುಂಬಾ ಹಿಂಸೆ ಕೊಡ್ತಾರೆ. ಮತ್ತೆ ಇವ್ರ ಚಿಂತನೆಗಳ ಬಗ್ಗೆ ನಿಮಗೆ ಸ್ಪಷ್ಟತೆ ಇರುವುದಿಲ್ಲ. ಅಂದ್ರೆ ಏನ್ ಚಿಂತನೆ ಮಾಡ್ತಿದ್ದಾನೆ, ಏನ್ ಇವನು ಆಟಿಟ್ಯೂಡ್ ಏನಿದೆ, ಬಿಹೇವಿಯರ್ಸ್ ಏನಿದೆ, ಅವನ ನಡವಳಿಕೆನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತದೆ. ಕೆಲವು ಸರಿ ಒಳ್ಳೆ ತರ ಕಾಣಿಸ್ತಿರ್ತಾನೆ, ಕೆಲವು ಸರಿ ಕೆಟ್ಟವನಾಗ್ತಾನೆ. ಸೊ ಹಾಗೆ ಸೊ ಕೆಲವು ಬಾರಿ ಗಂಭೀರ ಸಮಸ್ಯೆಗಳನ್ನ ಎದುರಿಸ್ಬೇಕಾಗ್ತದೆ ನಿಮ್ಮ ಮಗ. ಹಾಗೆ ಇವರು ಯಾರನ್ನ ಸುಲಭದಲ್ಲಿ ನಂಬುವಂತಹ ವ್ಯಕ್ತಿ ಅಲ್ಲ. ಸೊ ಎಲ್ಲಾರನ್ನು ಅನುಮಾನದ ದೃಷ್ಟಿಯಲ್ಲಿ ನೋಡುವಂತಹದ್ದು, ಅನುಮಾನ ಪಡುವಂತಹ ವ್ಯಕ್ತಿ. ಆದ್ರೆ ಒಮ್ಮೆ ನಂಬುದಕ್ಕೆ ಆರಂಭಿಸಿದ್ರೆ ಅಂದ್ರೆ ಅವ್ರಿಗಾಗಿ ಕೆಲವು ಏನನ್ನಾದರೂ ಬೇಕಾದ್ರೆ ಇವ್ರು ಮಾಡುವಂತಹವ್ರು, ಯಾರನ್ನ ಸುಲಭವಾಗಿ ನಂಬುದಿಲ್ಲ, ನಂಬುದ್ರೆ ಅವ್ರಿಗೆ ಏನ್ ಬೇಕಾದ್ರೂ ಹೆಲ್ಪ್ ಮಾಡುವಂತಹ ಒಂದು ವ್ಯಕ್ತಿ. ಹಾಗೆ ಸರಳ ಜೀವನವನ್ನ ಇಷ್ಟಪಡುವಂತಹ ವ್ಯಕ್ತಿ. ಯಾವುದೇ ನಿರ್ಧಾರವನ್ನ ಇವರು ಆತಾತ್ರವಾಗಿ ತಗೋಬಾರದು, ನಿಧಾನವಾಗಿ ತಾಳ್ಮೆಯಿಂದ ಯೋಚನೆ ಮಾಡಿ ಯಾವುದೇ ಕೆಲಸ ಕಾರ್ಯಗಳಾಗಲಿ ಮಾಡಬೇಕು, ತಾಳ್ಮೆ ಕಳ್ಕೋಬಾರದು. ಸೊ ಹಾಗೆ ಇವರು ಯಾರೊಂದಿಗಾದರೂ ಬೇಜಾರು ಮಾಡ್ಕೊಂಡ್ರೆ ಅಂದ್ರೆ ಯಾರ ಹತ್ರ ಜಗಳಕ್ಕೆ ಇಳಿದ್ರೆ ತುಂಬಾ ಕೆಟ್ಟ ಮಾತುಗಳು ಆಡುವಂತಹ ಹುಡುಗ. ಸೊ ಹಾಗೆ ಇವ್ರಿಗೆ ಸ್ವಲ್ಪ ಆಧ್ಯಾತ್ಮದಲ್ಲಿ ಆಸಕ್ತಿ ಜಾಸ್ತಿ ಅಂತ ತೋರಿಸ್ತಾ ಇದೆ. ಸೊ ಜಪ ತಪ ವ್ರತ ಇತ್ಯಾದಿಗಳಲ್ಲಿ ಜೀವನದಲ್ಲಿ ಇದನ್ನ ಮಾಡಿದ್ರೆ ಸೊ ಯಶಸ್ವಿ ಜಾಸ್ತಿ ಇದೆ. ಯಾಕೆಂದ್ರೆ ಹುಟ್ಟಿದ್ದು ಉತ್ತರಾಷಾಢ ನಕ್ಷತ್ರ 1ನೇ ಪಾದದ್ದು ಈ ತರ ಹೇಳ್ತಾ ಇದೆ. ಸೊ ಜಪ ತಪ ವ್ರತ ಪೂಜೆಗಳನ್ನ ಮಾಡಿದ್ರೆ ಜೀವನದಲ್ಲಿ ಯಶಸ್ವಿ ಕಾಣಬಹುದು ಅಂತ ಹೇಳಿ ಮಾಡೋದಿಲ್ಲ, ಮಾಡಿದ್ರೆ ಒಳ್ಳೇದು. ಸೊ ಅಂದ್ರೆ ಹಿಂಗೆ ಸ್ವಲ್ಪ ಕೆಟ್ಟ ಲ್ಯಾಂಗ್ವೇಜ್ ಮಾತಾಡೋದು, ಜಗಳ ಮಾಡೋದು ಇವೆಲ್ಲ ಇದೆ. ಸೊ ಮತ್ತೆ ಈ ವೈವಾಹಿಕ ಜೀವನದಲ್ಲಿ ಅನುಕೂಲಗಳನ್ನ ಪಡಿಬಹುದು. ಕಠಿಣ ಪರಿಶ್ರಮಿಯಾಗಿ ಅಂದ್ರೆ ಹಾರ್ಡ್ ವರ್ಕ್ ಆಗಿ ಕೆಲಸ ಮಾಡಬೇಕಾಗ್ತದೆ.
ಸೊ ಶಿಕ್ಷಣದಲ್ಲಿ ಎಜುಕೇಶನ್ ಅಲ್ಲಿ ಅಂತಹ ಒಂದು ಯಶಸ್ಸು ಏನಿಲ್ಲ. ಸೊ ಹಾಗೆ ಯಾವುದೇ ಪಾಲುದಾರಿಕೆಯಲ್ಲಿ ಪಾಲ್ಗೊಳ್ಳುವುದಕ್ಕಿಂತ ಮೊದಲು ವ್ಯಕ್ತಿಯನ್ನ ಸರಿಯಾಗಿ ತಿಳಿದುಕೊಳ್ಳಿ, ಇಲ್ಲದಿದ್ರೆ ಸಮಸ್ಯೆ ಎದುರಿಸಬೇಕಾಗ್ತದೆ ಅಂತ ಇದೆ. ಅಂದ್ರೆ ಯಾರ ಜೊತೆ ಪಾರ್ಟ್ನರ್ಶಿಪ್ ಮಾಡಿದ್ರೆ, ಸೊ ಯಾವ್ದಾದ್ರು ಬಿಸಿನೆಸ್ಗಾಗ್ಲಿ ಅಥವಾ ಯಾವ್ದಾದ್ರು ಹಣ ಹೂಡಿಕೆ ಮಾಡೋದಾಗ್ಲಿ, ಸೊ ಅದನ್ನ 100 ಸಾರಿ ಯೋಚನೆ ಮಾಡಬೇಕು, ಇಲ್ಲ ಅಂದ್ರೆ ಸಮಸ್ಯೆ ಎದುರಿಸಬೇಕಾಗ್ತದೆ ಅಂತ ಇದೆ. ಸೊ ಹಾಗೆ 38ನೇ ವಯಸ್ಸಿನ ನಂತರ ನೀವು ಎಲ್ಲೆಡೆಯಲ್ಲಿ ಯಶಸ್ಸನ್ನ ಗಳಿಸುತ್ತೀರಿ ಅಂತ ಇದೆ. ಸೊ ಇವಾಗ ವಯಸ್ಸೆಷ್ಟು? ಇವಾಗ 28. ಸೊ 38ನೇ ವಯಸ್ಸಿನಲ್ಲಿ ಸೊ ಎಲ್ಲ ಯಶಸ್ಸು ಕೂಡ ಕಾಣಿಸ್ತದೆ. ಬಟ್ ಈ ವರ್ಷನೂ ಚೆನ್ನಾಗಿದೆ, ಅಂದ್ರೆ ಈ ಟೈಮ್ ಚೆನ್ನಾಗಿದೆ ಇದು. ಸೊ ನಿಮ್ಮ ಜೀವನದಲ್ಲಿ ಜವಾಬ್ದಾರಿಯುತ ವ್ಯಕ್ತಿ ಆಗ್ಬೇಕಾಗ್ತದೆ. ಸ್ವಲ್ಪ ಇವಾಗ ಜವಾಬ್ದಾರಿ ಇಲ್ಲ, ಹಾಗೆ ಮೊಂಡು ಸ್ವಭಾವದ ವ್ಯಕ್ತಿ. ಸೊ ಪ್ರಸ್ತುತ ಸ್ಥಿತಿಯಲ್ಲಿ ಸೊ ಇನ್ನು ಶಿಕ್ಷಣಕ್ಕೆ ಹೋದ್ರೆ ನೋಡಿ, ಅದು ಸರಿಯಾಗಿ ಎಜುಕೇಶನ್ ಮಾಡ್ಕೊಂಡಿದ್ರೆ ಅನುಕೂಲಕರ ವೃತ್ತಿ ಇದ್ರೆ ಲೆಕ್ಚರರ್ ಆಗ್ಬೋದಿತ್ತು, ಧಾರ್ಮಿಕ ವ್ಯಕ್ತಿ ಆಗ್ಬೋದಿತ್ತು, ಸೊ ಅಥವಾ ಜ್ಯೋತಿಷಿ ಆಗ್ಬೋದಿತ್ತು, ಜಸ್ಟಿಸ್ ಆಗ್ಬೋದಿತ್ತು, ಸರ್ಕಾರಿ ಕೆಲಸ ಸಿಗುವಂತ ಚಾನ್ಸಸ್ ಇತ್ತು. ಹಾಗೆ ಆರ್ಮಿನಲ್ಲಿ ಕೆಲಸ ಸಿಗ್ತಾ ಇತ್ತು. ಸರಿ, ಸರ್ಕಾರಿ ಕೆಲಸಕ್ಕೆ ಟ್ರೈ ಮಾಡ್ತಿದ್ದಾನೆ, ಹಿಂಗೆ ಇದಾಗ್ತದೆ. ಮತ್ತೆ ಹಂಗೆ ಅವ್ರು ಹೇಳ್ತೀನಿ ನಾನು, ಅದಕ್ಕೆಲ್ಲ ಹೇಳ್ತೀನಿ. ಮತ್ತೆ ಜಾನುವಾರು ಸಾಕಾಣಿಕೆ ಅಂದ್ರೆ ಹಸು, ಎಮ್ಮೆ ಇದನ್ನ ಸಾಕೋದ್ರಲ್ಲೂ ಕೂಡ ಯಶಸ್ಸು ಇದೆ. ಸೊ ಮತ್ತೆ ಅಥ್ಲೀಟ್ಸು ಅಂದ್ರೆ ಸ್ಪೋರ್ಟ್ಸು ಟೀಚರ್ ಆಗ್ಬೋದಿತ್ತು, ಭದ್ರತಾ ಇಲಾಖೆ, ಧಾರ್ಮಿಕ ನಾಯಕ, ರಾಜಕಾರಣಿ, ವ್ಯಾಪಾರದಲ್ಲೂ ಕೂಡ ಸಕ್ಸಸ್ ಇದೆ, ಬ್ಯಾಂಕಿಂಗು. ಇದಿಷ್ಟರಲ್ಲೂ ಕೂಡ ಅಂದ್ರೆ ಇಷ್ಟು ಪ್ರೊಫೆಷನಲ್ಲಿ ಯಾವ ಪ್ರೊಫೆಷನಲ್ ಹೋದ್ರೂ ಉದ್ಯೋಗಕ್ಕೆ ಹೋದ್ರೂ ಯಶಸ್ಸು ಇದೆ. ಓಕೆನಾ? ಅವನಿಗೆ ಒಂದು ಗೌರ್ಮೆಂಟ್ ಜಾಬ್ ಹೋಗ್ಬೇಕು ಭಾಳ ಸರ್, ಪ್ಯೂನ್ ಆಗಲಿ ಒಂದು ಹೋಗ್ಬೇಕಂತ ಒಂದು 3 ಕಡೆ ಇತ್ತು ಸರ್. ಒಂದು ಫುಡ್ ಆಫೀಸ್ನಾಗಿತ್ತು, ಇನ್ನೊಂದು ಯಾವುದೋ ಜುಡಿಷಿಯಲ್ ಇದ್ರಾಗಿತ್ತು, 2-3 ಕಡೆ ಇತ್ತು. ಇಂಥವೆಲ್ಲ ಆಯ್ತು ಹೇಳಿದ ತಕ್ಷಣ ಇವನು ಹೋಗ್ತಾನೆ. ಆಮೇಲೆ ಮತ್ತೆ ಅಲ್ಲೇ ಅವ್ರನ್ನೇ ಸಾಲ ಮಾಡ್ಯಾಕ ಹೋಗೋದಿಲ್ಲ, ಮತ್ತೆ ಅವ್ರನ್ನೇ ಸಾಲ ಮಾಡ್ಬಿಟ್ರೆ 5 ಲಕ್ಷ ಕೊಡು 10 ಲಕ್ಷ ಕೊಡ್ತಾರೆ ಅಂತ ಹೇಳಿ ನಿಂತಾರೆ ಸರ್. ಅದಕ್ಕೆ ಅವ್ರು ಆಯ್ತಪ್ಪ ಕೊಡಿಸ್ತೀನಿ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಹೀಗಾಗಿ 2-3 ಕಡೆ ಸಿಗಂತವು ಇದಾಗ್ಬಿಡುವ, ಮಿಸ್ ಆಗ್ತದೆ. ಅದು ಏನಾದ್ರು ಮಾಡೋ ಒಂದ್ಸಲಿ ಆಗಂಗೆ ಮಾಡಿ ಸರ್. ಸೊ ಇನ್ನು ಕುಟುಂಬದ ಜೀವನಕ್ಕೆ ಹೋದ್ರೆ ಸೊ ಇವರ ಕುಟುಂಬ ಜೀವನ ಉತ್ತಮವಾಗಿರ್ತದೆ ಸರ್. ಮದುವೆ ಯೋಗ ಐತೆ ಸರ್, ನಮ್ಗೆ ಹೇಳ್ತೀನಿ, ಎಲ್ಲ ಹೇಳ್ತೀನಿ, ನೀವು ಪೇಷನ್ಸ್ ಇಂದ ಕೇಳಿಸ್ಕೊಂಬಿಡಿ. ಆದ್ರೆ ಜೀವನ ಸಂಗಾತಿ ಜೊತೆ ಚಿಂತೆ ನಿಮಗೆ ಬಾಧಿಸ್ತಾ ಇದೆ, ಇನ್ನು ಮದುವೆ ಆಗಿಲ್ಲ ಅನ್ನೋ ಚಿಂತೆ ಇದೆಯಂತೆ. ಬಾಳ ಸಂಗಾತಿ ಉತ್ತಮ ರೀತಿಯ ಮತ್ತು ಸಾಮಾಜಿಕವಾಗಿರ್ತಾರೆ, ಅವ್ರಿಗೆ ಹುಟ್ಟುವಂತಹ ಮಕ್ಕಳ ಶಿಕ್ಷಣ ಕೂಡ ಚೆನ್ನಾಗಿದೆ. ಸೊ ಸ್ವಲ್ಪ ಮಟ್ಟಿಗೆ ವಿಮುಖತೆ ಆಗುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ನೋಡಿ, ನಿಮ್ಮ ಮಗನ ಜಾತಕದಲ್ಲಿ ರವಿ 10ನೇ ಮನೆಯಲ್ಲಿ ಇದ್ದಾನೆ, ಅಂದ್ರೆ ಸೂರ್ಯ 10ನೇ ಮನೆಯಲ್ಲಿ ಇದ್ದಾನೆ. ಸೊ 10ನೇ ಮನೆಯಲ್ಲಿರುವಂತಹ ಸೂರ್ಯ ಏನ್ ಹೇಳಿ ತೋರಿಸಿದಾನೆ ಅಂದ್ರೆ, ಸೊ ನಿಮ್ಮ ಮಗನಿಗೆ ಮುಂದೆ ಒಂದು ಲೀಡರ್ಶಿಪ್ ಅಂದ್ರೆ ಒಂದು ನಾಯಕತ್ವದ ಗುಣಗಳಿದೆ, ಯಶಸ್ಸನ್ನ ಸಾಧಿಸುವಂತಹ ವ್ಯಕ್ತಿ, ಹಾಗೆ ಉನ್ನತ ಸ್ಥಾನಕ್ಕೆ ಹೋಗ್ತೀರಿ ಅಂತ ಇದೆ. ಒಳ್ಳೆ ಜಾಬ್ ಸಿಗ್ತದೆ, ಅದು ಪ್ರೈವೇಟ್ ಆರು ಆಗ್ಬೋದು, ಗೌರ್ಮೆಂಟ್ ಆರು ಆಗ್ಬೋದು. ಗೌರ್ಮೆಂಟೇ ಬೇಕು ಅಂತೇಳಿ ಅಕ್ಸೆಪ್ಟ್ ಮಾಡೋದು ತಪ್ಪು, ಆಯ್ತಾ? ಸೊ ಉದ್ಯೋಗಕ್ಕೆ ಜೀವನಕ್ಕೆ ಯಾವುದೋ ಒಂದು ಒಳ್ಳೆ ಜಾಬ್ ಆದ್ರೆ ಸರಿ. ಸೊ ನೀವು ಸರ್ಕಾರದಿಂದ ಗೌರವಿಸಲ್ಪಡುತ್ತೀರಿ ಅಂತ ಇದೆ. ಸೊ ಅಂದ್ರೆ ಗೌರ್ಮೆಂಟ್ ಕೆಲಸ ಸಿಗೋ ಚಾನ್ಸಸ್ ಇದೆ, ಅಥವಾ ಸರ್ಕಾರದಲ್ಲಿ ಸೇರುವ ಅವಕಾಶವನ್ನ ಪಡೆಯುತ್ತೀರಿ ಅಂತ ಇದೆ. ಕನ್ನಡ ಓದಕ್ಕೆ ನಿಮ್ಗೆ ಓದಕ್ಕೆ ಬಂದು ಓದಿಬೇಕಿದೆ. ಸೊ ನೀವು ಜನಪ್ರಿಯ ಅಥವಾ ಅದೃಷ್ಟ ಅಂತ ವ್ಯಕ್ತಿಯಾಗುತ್ತೀರಿ. ನಿಮ್ಮ ಉತ್ತಮ ವರ್ತನೆಯಿಂದ ನೀವು ಜನಪ್ರಿಯರಾಗ್ತಾರೆ ಅಂತಿದೆ. ಸೊ ಹಾಗೆ ಮುಂದೆ ತಂದೆ ದೀರ್ಘ ಜೀವನದಲ್ಲಿ ಹೊಂದಿರ್ತಾರೆ, ಅಂದ್ರೆ ನಿಮಗೆ ಆಯಸ್ಸು ಚೆನ್ನಾಗಿದೆ ಅಂತ, ಅಂದ್ರೆ ನಿಮ್ಮ ಮಗನಿಗೆ ತಂದೆಯ ಜೀವನದಲ್ಲಿ ಸೊ ದೀರ್ಘ ಆಯಸ್ಸು ಹೊಂದಿರ್ತಾರೆ ಅಂತಿದೆ, ಅಂದ್ರೆ ನಿಮ್ಗೆ ಆಯಸ್ಸು ಚೆನ್ನಾಗಿದೆ ಅಂತ ತೋರಿಸ್ತಾ ಇದೆ. ಹಾಗೂ ನೀವು ಅವರೊಡನೆ ಆತ್ಮೀಯ ಸಂಬಂಧವನ್ನ ಹೊಂದಿರ್ತೀರಿ ಅಂತ ಇದೆ. ಅವ್ರ ತಾಯಿಗಿನ ತಂದೆ ಜೊತೆ ಒಂದು ಹೇಳಿದ್ದನ್ನ ಸ್ವಲ್ಪ ಕೇಳಿಕೊಂಡು ಆತ್ಮೀಯತೆ ಇದೆ ಅಂತ ಇದೆ. ಸೊ ಇವಾಗ ಹೇಳದ್ನಲ್ಲ, ಇದಿಷ್ಟರಲ್ಲಿ ಯಾವ್ಯಾವ್ದು ಸತ್ಯ ಯಾವ್ಯಾವ್ದು ಸುಳ್ಳು. ಅದೇ ಈಗ ಹೇಳಿದ್ರಲ್ಲ, ಒಂದು ತಂದೆ ನಾವು ಅವ್ನ ಜೊತೆ ಸ್ವಲ್ಪ ಹೊಂದಾಣಿಕೆ ಆಗಿದ್ದೀನಿ, ಏನಾದ್ರು ಕೇಳಿದ್ರೆ ಕೊಡೋದು ಮಾಡೋದು, ಅಮೌಂಟ್ ದುಡ್ಡು ಕೊಟ್ಟು ಕೊಡೋದು ಮಾಡ್ತಿರ್ತೀನಿ. ಒಂದು ಸತಿ ಏನ್ ಜಾಸ್ತಿ ಅತಿ ಹೆಚ್ಚಿಕೊಂಡಾಗ ಏನಾಗುತ್ತೆ, ಅತಿ ಓವರ್ ಹೋಗ್ಬಿಡ್ತಾನೆ ಅವ್ರು. ನಾನು ಯಾವ್ದು ಬೇಕು ಅದು ಕೊಡ್ಸಿ ಇದು ಕೊಡ್ಸು ಅಂತ ಅಂದ್ಬಿಟ್ಟು, ಹಂಗಾಗಿ ನಾವು ಕಂಟ್ರೋಲ್ ಅವಾಯ್ಡ್ ಮಾಡ್ತೀವಿ. ಅವಾಗ ನಾವು ಮಾತಾಡ್ತೀವಿ. ಸೊ ಈ ಸ್ಥಾನದಲ್ಲಿರುವ ಸೂರ್ಯ ನಿಮ್ಮನ್ನ ಋಣಾತ್ಮಕತೆಗೆ ಮುಂದೂಡಬಹುದು.
ಸೊ ನಿಮ್ಮ ಮನಸ್ಸಿನಲ್ಲಿ ಋಣಾತ್ಮಕ ಯೋಚನೆಗಳು ಬಂದರೆ ನಿಮ್ಮ ತಾಯಿಗೆ ಕೆಲವು ಸಮಸ್ಯೆಗಳು ಎದುರಿಸಬೇಕಾಗ್ತದೆ. ಅಂದ್ರೆ ಈ ಮನುಷ್ಯನಿಗೆ ಕೆಲವು ಸರಿ ನೆಗೆಟಿವ್ ಅಂದ್ರೆ ಕೆಟ್ಟ ಆಲೋಚನೆಗಳು ತಲೆಯಲ್ಲಿ ಬರ್ತದಂತೆ. ಸೊ ಅದು ಕೆಟ್ಟ ಆಲೋಚನೆಗಳು ಬಂದಾಗ ಆ ದುಡುಕು ಸ್ವಭಾವ, ಕೆಟ್ಟ ಕೆಟ್ಟ ಮಾತಾಡೋದು, ಮನೆಯಲ್ಲಿ ಸರಿಯಾಗಿ ನಡ್ಕೊಳ್ಳೋಂಗಿಲ್ಲ, ಮನಸ್ಸು ಬಂದಂಗೆ ನಡ್ಕೊಳ್ಳೋದು, ಈ ತರ ಎಲ್ಲ ಮಾಡಿದಾಗ ಪಾಪ ಅವ್ರ ತಾಯಿಗೆ ಇದರಿಂದ ಕಸಿ ಬಿಸಿ ಸಮಸ್ಯೆಗಳು ಆಗ್ತಾ ಇದೆ ಅಂತೆ. ಸೊ ಹಾಗೆ ತಮ್ಮ ಆತ್ಮೀಯರು ನಿಮ್ಮಿಂದ ದೂರ ಹೋಗ್ತಾರೆ. ಅಂದ್ರೆ ಯಾರೋ ಫ್ರೆಂಡ್ಶಿಪ್ ಮಾಡೋರೆ ಅಥವಾ ತುಂಬಾ ಯಾರು ಕ್ಲೋಸ್ ಅಂತ ಇದ್ದಾರೆ ನಿಮ್ಮ ಮಗನಿಗೆ, ಅವರು ದೂರ ಹೋಗ್ತಾರಂತೆ. ಸೊ ನಿಮ್ಮ 22ನೇ ವಯಸ್ಸಿನಿಂದ ನಿಮ್ಮ 70ನೇ ವಯಸ್ಸಿನವರೆಗೆ ನೀವು ಎಲ್ಲಾ ಶ್ರೀಮಂತಿಕೆಯನ್ನ ಅನುಭವಿಸ್ತೀರಿ ಅಂತ ಇದೆ. ವಯಸ್ಸು ಅಂದ್ರೆ ಅವನಿಗೆ 70 ವರ್ಷ ನಿಮ್ಮ ಮಗನಿಗೆ ಆಯಸ್ಸು. ಸೊ ಇನ್ನ ಚಂದ್ರನ ನಾವು ಪರಿಗಣನೆ ತಗೊಂಡ್ರೆ ಚಂದ್ರ 6ನೇ ಮನೆಯಲ್ಲಿ ಇದ್ದಾನೆ. ಸೊ ಇಲ್ಲಿರುವ ಚಂದ್ರ ನಿಮಗೆ ಉತ್ತಮ ಫಲಿತಾಂಶವನ್ನು ನೀಡ್ತಾನೆ. ಹಾಗಾಗಿ ಉದ್ಯೋಗವನ್ನು ಬದಲಾಯಿಸುವಂತಹ ಸನ್ನಿವೇಶ ಸೃಷ್ಟಿ ಆಗಬಹುದು. ಅಂದ್ರೆ ಒಂದೇ ಕಡೆ ಕೆಲಸ ಮಾಡೋದಿಲ್ಲ, ಪದೇ ಪದೇ ಕೆಲಸ ಚೇಂಜ್ ಮಾಡಬೇಕಾಗ್ತದೆ. ಸೊ ನಿಮ್ಮ ತಾಯಿ ಮತ್ತು ಸಹವರ್ತಿಗಳ ಜೊತೆ ಉತ್ತಮ ಸಂಬಂಧ ಇಲ್ಲ. ಫ್ರೆಂಡ್ಗಳ ಹತ್ರನೂ ಅಂತಹ ಒಂದು ಬಾಂಡಿಂಗ್ ಇಲ್ಲ. ಫ್ರೆಂಡ್ಗಳ ಹತ್ರನೂ ಅವಾಗ ಜಗಳ ಮಾಡ್ಕೊಳ್ಳೋದು, ಕಿರಿಕಿರಿ ಮಾಡ್ಕೊಳ್ಳೋದಿದೆ. ಹಾಗೆ ಅವರ ಅಮ್ಮನ ಜೊತೆನಲ್ಲೂ ಜಗಳ ಮಾಡ್ಕೊಳ್ಳುವಂತಹದ್ದಿದೆ. ಸೊ ಮತ್ತೆ ತುಂಬಾ ಕಷ್ಟ ಪಡಬೇಕಾಗ್ತದೆ. ಹಾಗೆ ಕಣ್ಣು ಮತ್ತೆ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಗಳಿಗೆ ನೀವು ಒಳಗಾಗಬೇಕಾಗ್ತದೆ. ಮತ್ತೆ ಬಾಲ್ಯದಲ್ಲಿ ಅಂದ್ರೆ ಚಿಕ್ಕ ಹುಡುಗನಲ್ಲಿ ಏನಂತಹ ಒಂದು ಸಂತೋಷ ಇಲ್ಲ, ಅತೃಪ್ತಿಯಿಂದ ಇದೆ ಅಂತ ಇದೆ. ಚಿಕ್ಕ ಹುಡುಗನೆಲ್ಲ ಕಷ್ಟ ಆಯ್ತಾ? ಇತ್ತು. ಸೊ ಕೆಲವು ವಿಚಾರದಲ್ಲಿ ನೀವು ಸರಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಲು ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ನಾನು ಬಿಸಿನೆಸ್ ಮಾಡ್ಬೇಕಾ, ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗ್ಬೇಕಾ, ಓದ್ಬೇಕಾ, ಏನ್ ಮಾಡ್ಬೇಕು ಅನ್ನೋದನ್ನ ಸರಿಯಾಗಿ ನಿರ್ಧಾರ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಇಲ್ಲಿ ಚಂದ್ರ ಜಾತಕದಲ್ಲಿ 6ನೇ ಮನೆಯಲ್ಲಿ ಇರೋದ್ರಿಂದ ಆತರ ಕನ್ಫ್ಯೂಸ್ ಆಗ್ತಾ ಇದೆ. ಆದ್ರೂ ನೀವು ನಿಮ್ಮ ಶತ್ರುಗಳನ್ನ ಸುಲಭವಾಗಿ ಗೆಲ್ತೀರಿ. ಪ್ರಸ್ತುತ ಸ್ಥಾನವು ಆರೋಗ್ಯದಲ್ಲಿ ಕೆಲವು ಸಮಸ್ಯೆಗಳನ್ನ ತಂದೊಡ್ಡಬಹುದು. ಸೊ ಆದ್ರೆ ಚಂದ್ರನ ಪ್ರಸ್ತುತ ಸ್ಥಾನವು ನಿಮ್ಮ ವಯಸ್ಸನ್ನ ಹೆಚ್ಚಿಸ್ತಾ ಇದೆ. ವಯಸ್ಸೆಷ್ಟು ಅಂತ ಹೇಳಿದೀನಿ. ಸಾಲದಿಂದಾಗಿ ನೀವು ವಿಚಲಿತರಾಗಬಹುದು ಅಂತ ಇದೆ. ಸಾಲ ಮಾಡಿದ ನಿಮಗ ಸಾಲ ಇದೆ, ಅದು ಕೂಡ ಅದರಿಂದ ಸ್ವಲ್ಪ ವಿಚಲಿತನಾಗಬಹುದು. ನೀವು ಸ್ವಲ್ಪ ಮಟ್ಟಿನ ಸಾಲವನ್ನ ಮಾಡಿರುವಂತಹ ಸಾಧ್ಯತೆ ಇದೆ ಅಂತ ತೋರಿಸ್ತಾ ಇದೆ ಚಂದ್ರ 6ನೇ ಮನೆ ಸ್ಥಾನ. ಸೊ ಇಷ್ಟು ಸತ್ಯನಾ? ಚಂದ್ರನ ಪ್ರಸ್ತುತ ಪರಿಸ್ಥಿತಿಯಿಂದಾಗಿ ಕೆಲವು ಬಾರಿ ಕೆಲವು ವಿಚಾರಗಳಲ್ಲಿ ನೀವು ಅವಮಾನವನ್ನ ಎದುರಿಸಬೇಕಾಗಿದೆ ಅಂತ ಇದೆ. ಆದ್ರೆ ಇದೇ ಸಮಯದಲ್ಲಿ ಚಂದ್ರನ ಸ್ಥಾನವು ನಿಮಗೆ ಕೆಲವೊಂದು ಸಣ್ಣ ಪುಟ್ಟ ಯಶಸ್ಸನ್ನ ಕಾಣಬಹುದು ಅಂತೇಳಿ ಚಂದ್ರನ 6ನೇ ಮನೆ ಹೇಳ್ತಾ ಇದೆ. ಸೊ ಹಾಗೆ ನಿಮ್ಮ ಮಗನ ಜಾತಕದಲ್ಲಿ ಮಂಗಳ 10ನೇ ಮನೆಯಲ್ಲಿ ಇದ್ದಾನೆ. ಸೊ ಮಂಗಳನ ಸ್ಥಾನ 10ನೇ ಮನೆಯಲ್ಲಿರೋದ್ರಿಂದ ಇದು ಮುಂದಕ್ಕೆ ಶ್ರೀಮಂತಿಕೆಯನ್ನ ತೋರಿಸ್ತಾ ಇದೆ. ವಿಶೇಷವಾಗಿ ಆ ಸ್ಕಿಲ್ ಅನ್ನ ತೋರಿಸ್ತಾ ಇದೆ. ಜನಪ್ರಿಯ ವ್ಯಕ್ತಿ ಆಗ್ತಾರೆ ಅಂತ ತೋರಿಸ್ತಾ ಇದೆ. ಮುಂದೆ ಜೀವನದಲ್ಲಿ ಖುಷಿ ಆಗಿ ಇರುವಂತಹದ್ದನ್ನು ತೋರಿಸ್ತಾ ಇದೆ. ಮತ್ತೆ ವೆಹಿಕಲ್ಗಳನ್ನ ತಗೊಳ್ಳುವಂತಹ ಒಂದು ಯೋಗ ಕೂಡ ಇದೆ. ಇವಾಗ ಪ್ರೆಸೆಂಟ್ ಏನಾದ್ರು ವೆಹಿಕಲ್ಗಳಿದೆಯಾ? ಸೊ ಮತ್ತೆ ಈ ಡ್ರೈವಿಂಗ್ ಮಾಡೋಕೆ ನಿಮ್ಮ ಮಗನ ತುಂಬಾ ಖುಷಿ ಅಂತೆ, ಹೌದಾ? ಸೊ ಏನು ವೆಹಿಕಲ್ ಇದೆ? ಏನು ಸರ್, ಬೈಕ್ ಇದಾವೆ. ಯಾರಾದ್ರೆ ಕಾರಿಗೆ ಡ್ರೈವಿಂಗ್ ಕರ್ಕೊಂಡು ಹೋದ್ರೆ ಹೋಗ್ತಾರೆ. ಓ ಡ್ರೈವಿಂಗ್ ಅಲ್ಲಿ, ಡ್ರೈವಿಂಗ್ ಮಾಡೋದು ಅಂದ್ರೆ ಬಹಳ ಇಷ್ಟ ಅಂತೆ. ಸೊ ಮಂಗಳನ ಈ ಸ್ಥಾನವು ದೃಷ್ಟಿಯಲ್ಲಿ ಉತ್ತಮವಾಗಿಲ್ಲ. ಸೊ ನಿಮ್ಮ ನಿರ್ಧಾರಕ್ಕೆ ಬದಲಾಗಿ ಉನ್ನತ ಹುದ್ದೆ ಮತ್ತು ಗೌರವನ್ನ ಪಡೆಯುತ್ತೀರಿ. ಸೊ ಹಾಗೆ ನಿಮಗೆ ತಾಂತ್ರಿಕ ಇಂಜಿನಿಯರಿಂಗು, ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗು, ಸೊ ಇದರಲ್ಲಿ ನಿಮಗೆ ಸಕ್ಸಸ್ ಇದೆ ಆ ವೇನಲ್ಲಿ ಹೋದ್ರೆ. ಸೊ ಅಥವಾ ಕೆಲವು ಆಸಕ್ತಿ ಹೊಂದಿದರೆ ಮಂಗಳ ನಿಮಗೆ ಸಹಾಯ ಮಾಡುತ್ತಾನೆ. ಅಂದ್ರೆ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗು, ತಾಂತ್ರಿಕ ಮೊದಲು ಹೇಳಿದಂತಹ ಈ ಜಾಬ್ಗಳಲ್ಲಿ ಹೋದ್ರೂ ಕೂಡ ಇದಕ್ಕೆ ಮಂಗಳ ಸಹಾಯ ಮಾಡ್ತಾನೆ ಅಂತ ಇದೆ. ಸೊ ಇವಾಗ ನೀವು ಇಲ್ಲಿ ಬರಬೇಕು ಅಂದ್ರೆ ಕರೆಕ್ಟಾಗಿ ಬರ್ಬೋದು. ಸೊ ನಿಮ್ಮದು ಉದ್ದೇಶ ಬೆಂಗಳೂರಿಗೆ ಬಂದು ಅಲ್ಲೇನೋ ನೋಡ್ಕೊಂಡು ಹೋಗೋಣ ಅನ್ನೋ ತರ ಇದ್ರೆ ನಾವು ಇವಾಗ ನಿಮ್ಗೆ ಈ ರೋಡಲ್ಲಿ ಬನ್ನಿ ಅಂತ ನಾವು ಅಡ್ವೈಸ್ ಮಾಡ್ತಾರೆ. ನೀವೆಲ್ಲ ಮುಂದೆ ಹೋಗ್ಬಿಟ್ರೆ ಅದು ನಿಮ್ಮ ಸ್ವಯಂಕೃತ ಅಪರಾಧ ಅಲ್ವಾ? ಇವಾಗ ನಿಮ್ಗೆ ನಾನು ಅಡ್ರೆಸ್ ಹೇಳ್ತೀನಿ, ಕರೆಕ್ಟಾಗಿ ಅಡ್ರೆಸ್ ಬಂದ್ರೆ ನಾವಿರೋ ಜಾಗ ನಿಮ್ಗೆ ಸಿಗ್ತದೆ. ಸೊ ಹಿಂದೆ ಮುಂದೆ ಸ್ವಲ್ಪ ವ್ಯತ್ಯಾಸ ಆಯ್ತು ಅಂದ್ರೆ ಇನ್ನೆಷ್ಟೋ ತಿರುಗಬೇಕು, ಅದಕ್ಕೆ ಟೈಮ್ ಹಿಡಿತದೆ, ಟೈಮ್ ವೇಸ್ಟ್, ಸ್ಟ್ರೆಸ್ ಆಗ್ತದೆ. ಸೊ ಆ ರೀತಿ ಆಗ್ತದೆ. ಸೊ ನೋಡಿ, ಇಲ್ಲಿ ಮಂಗಳನ ಈ ಸ್ಥಾನವು ನಿಮ್ಮ ತಾಯಿಯ ಆರೋಗ್ಯಕ್ಕೆ ಉತ್ತಮವಲ್ಲ ಅಂತ ಇದೆ. ಸೊ ಹುಡುಗನಿಗೆ ಇವಾಗ ವಯಸ್ಸು ಬಂದು 28 ನೋಡಿ. ಸೊ
ಇಲ್ಲಿ ಮಂಗಳನ ಈ ಸ್ಥಾನದಲ್ಲಿ ಇರುವುದರಿಂದ, ಅಂದ್ರೆ 10ನೇ ಮನೆಯಲ್ಲಿ ಇರುವುದರಿಂದ 28ರ ನಂತರ ಸೊ ನಿಮಗೆ ವಿಶೇಷ ಸಾಧನೆಯನ್ನ ಮಾಡ್ತೀರಿ. ಮಂಗಳನ ಪ್ರಸ್ತುತ ಸ್ಥಿತಿಯು, ಅಣ್ಣ ತಮ್ಮಂದಿರಿದಾರ? ತಮ್ಮ ಇದನ್ನ ಅಣ್ಣ. ಸೊ ಉತ್ತಮ ಫಲಿತಾಂಶವನ್ನ ನೀಡುವುದಿಲ್ಲ ಅಂತ ಇದೆ. ಮಂಗಳನ ಈ ಸ್ಥಾನವು ನಿಮ್ಮ ತಾಯಿಗೆ ಆರೋಗ್ಯಕ್ಕೆ ಉತ್ತಮವಲ್ಲ. ಈ ಸ್ಥಾನವು ನಿಮ್ಮ ಮತ್ತೆ ನಿಮ್ಮ ಸೊ ತಾಯಿಯ ಮಧ್ಯೆ ಭಿನ್ನಾಭಿಪ್ರಾಯವನ್ನ ಸೃಷ್ಟಿಸಬಹುದು. ಹಾಗೆ ನಿಮ್ಮ ಮಗನ ಜಾತಕದಲ್ಲಿ ಬುಧ ಬಂದು 9ನೇ ಮನೆಯಲ್ಲಿದ್ದಾನೆ. ಸೊ ಬುಧ ಏನ್ ಹೇಳ್ತಿದ್ದಾನೆ ಅಂತ ಅಂದ್ರೆ 9ನೇ ಮನೆಯಿಂದ ಸೊ ದಾನದಲ್ಲಿ ಆಸಕ್ತಿ ಇರುವಂತಹ ವ್ಯಕ್ತಿ, ಅದೃಷ್ಟವನ್ನ ಕೊಡುವಂತಹದ್ದು, ಹಾಗೆ ಮುಂದೆ ಫ್ಯೂಚರ್ನಲ್ಲಿ ಶ್ರೀಮಂತಿಕೆ ಬರ್ತದೆ ಅಂತ ತೋರಿಸ್ತಾ ಇದೆ. ಧೈರ್ಯಶಾಲಿ ವ್ಯಕ್ತಿ, ಹಾಗೆ ಕುಟುಂಬ ಮತ್ತು ಸಮಾಜದಲ್ಲೂ ಕೂಡ ಮುಂದಕ್ಕೆ ಗೌರವ ಸಿಗ್ತಾ ಇದೆ. ಸೊ ಒಳ್ಳೆ ಜ್ಞಾನ ಇದೆ, ಬಟ್ ಅದನ್ನ ಸರಿಯಾಗಿ ಉಪಯೋಗಿಸ್ಕೊತಾ ಇಲ್ಲ. ಸೊ ನೋಡಿ ಎಷ್ಟು ಸಾರಿ ತೋರಿಸ್ತಾ, 29ನೇ ವರ್ಷ ಅಂದ್ರೆ ಮುಂದಿನ ವರ್ಷಕ್ಕೆ ನಿಮ್ಮ ತಾಯಿಗೆ ಕೆಲವು ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ ಅಂತ ಇದೆ. ಸೊ ಹಾಗಾಗಿ ಅಂದ್ರೆ ನಿಮ್ಮ ಮಗ ಹುಟ್ಟಿದ ಟೈಮ್ನಲ್ಲಿ ಅವ್ರ ತಾಯಿಗೆ, ನಿಮ್ಮ ಮಗನಿಗೆ 29 ವರ್ಷ ಆದಾಗ ಅವ್ರ ತಾಯಿಗೆ ಕೆಲವು ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ ಅಂತ ಇದೆ. ಸೊ ಹಾಗಾಗಿ ನಿಮ್ಮ ಮನೆಯವ್ರಿಗೆ ಹೇಳಿ ಸ್ವಲ್ಪ ಆರೋಗ್ಯದ ಕಡೆಗೆ ಗಮನ ಕೊಡೋದಕ್ಕೆ. ಏಕೆಂದ್ರೆ ಈ ಗ್ರಹಗತಿಗಳು ಕೆಟ್ಟಾಗ ಸಮಸ್ಯೆಗಳು ಬರೋದು ಸಹಜ, ಅದಕ್ಕೆ ಒಂದು ಪರಿಹಾರ ಅಂತಾನೆ ಇರ್ತದೆ. ಸೊ ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಕೊಟ್ಟರೆ ಒಳ್ಳೆಯದು. ಸೊ ಹಾಗೆ ನಿಮ್ಮ ಮಗನ ಜಾತಕದಲ್ಲಿ ಗುರು 10ನೇ ಮನೆಯಲ್ಲಿದ್ದಾನೆ. ಸೊ ಗುರುಗ್ರಹ ಸುದೀರ್ಘ ಜೀವನವನ್ನ ನೀಡ್ತಾ ಇದ್ದಾನೆ. ಸೊ ತೊಂದರೆ ಏನು ಆ ಥರದ್ದು ಇಲ್ಲ. ಸೊ ನೋಡಿ, ನಿಮಗೆ ನಿಮ್ಮ ಮಗಂದು ರವಿ ದಶೆನಲ್ಲಿ ಹುಟ್ಟಿರೋದು, ಅಂದ್ರೆ ರವಿ ದಶೆನಲ್ಲಿ ಹುಟ್ಟಿದವರಿಗೆ ಇದು ಅಗಸ್ಯ ಗೋತ್ರ ತೋರಿಸ್ತಾ ಇದೆ. ಲಗ್ನ ಜಾತಕದಲ್ಲಿ ನೋಡ್ತಾ ಹೋದ್ರೆ 5ನೇ ಮನೆಯಲ್ಲಿ ರಾಹು ಇದ್ದಾನೆ. 5ನೇ ಮನೆಯಲ್ಲಿ ಲಗ್ನ ಜಾತಕದಲ್ಲಿ 5ನೇ ಮನೆಯಲ್ಲಿ ಇರೋದ್ರಿಂದ ಸೊ ಏನ್ ದಡ್ಡ ಅಂತಂತೂ ಅಲ್ಲ, ನಿಮ್ಮ ಮಗ ಬುದ್ಧಿವಂತನೇ. ಬುದ್ಧಿವಂತಿಕೆ, ಅಸಾಧಾರಣ ಗ್ರಹಿಕೆ, ಅಂದ್ರೆ ಹೇಳಿದ್ದು ಓದಿದ್ದು ನೋಡಿದ್ದನ್ನ ಸೊ ನೆನಪಲ್ಲಿ ಇಟ್ಕೊಳ್ಳುವಂತಹ ಶಕ್ತಿ ಇದೆ. ಹಾಗೂ ತೀಕ್ಷ್ಣವಾದ ಬುದ್ಧಿವಂತರಾಗಿರ್ತಾರೆ ಅಂತ ತೋರಿಸ್ತಾ ಇದೆ. ಹಾಗೆ ಸಂಶೋಧನೆ, ಕಲೆ, ಬರವಣಿಗೆ, ತಂತ್ರಜ್ಞಾನ, ಸೃಜನಶೀಲತೆ ಕ್ಷೇತ್ರಗಳಲ್ಲಿ ಯಶಸ್ಸು ಸಿಗ್ತದೆ ಅಂತ ತೋರಿಸ್ತಾ ಇದೆ. ಹಾಗೆ ಎರಡನೇದು ಹೇಳ್ತಾ ಹೋದ್ರೆ, ಶೇರ್ ಮಾರ್ಕೆಟ್ನಲ್ಲಿ ರಿಸ್ಕ್ ತೆಗೆದುಕೊಳ್ಬಾರ್ದು, ಸಾಲಗಳನ್ನ ಕೊಡಬಾರ್ದು, ಸೊ ಈ ಚೀಟಿ ವ್ಯವಹಾರಗಳನ್ನ ಮಾಡಬಾರ್ದು, ಅನಿರೀಕ್ಷಿತವಾಗಿ ಸೊ ಹಣ ಕಳ್ಕೋಬೇಕಾಗ್ತದೆ ಅಂತ ಇದೆ. ಹಾಗೆ ತುಂಬಾ ನಿಮ್ಮ ಮಗನಿಗೆ ಆಸೆ ಜಾಸ್ತಿ ಅಂತೆ. ಅದು ಬರೀ ಆಸೆ ಇದ್ರೂ ಪರವಾಗಿಲ್ಲ, ದುರಾಸೆ ಜಾಸ್ತಿ ಇದೆ. ಈ ಆಸೆ ಮಿತಿ ಮೀರಿದಾಗ ನಷ್ಟವಾಗುವಂತಹ ಸಾಧ್ಯತೆ ಇದೆ, ಅದಿದೆಯಾ? ಸೊ ಹಾಗೆ ಸಂತಾನದ ವಿಷಯಕ್ಕೆ ಬಂದ್ರೆ ಕೆಲವು ತೊಂದರೆಗಳಲ್ಲಿ ವಿಳಂಬ ಆಗ್ತದೆ. ಸೊ ಅಂದ್ರೆ ಮುಂದೆ ಮದುವೆ ಆದ್ರೂ ಕೂಡ ಮಕ್ಕಳಾಗುವಂತಹದ್ದು ಸ್ವಲ್ಪ ವಿಳಂಬ ಆಗ್ತದೆ. ಸೊ ಇನ್ನು ಪ್ರೀತಿ ಪ್ರೇಮದ ವಿಷಯದಲ್ಲಿ ಅತಿಯಾದ ಆಕರ್ಷಣೆ ಕೆಲವೊಮ್ಮೆ ಬ್ರಹ್ಮನಿರಸವನ್ನ ಮಾಡಿದೆ ಅಂತ ಇದೆ. ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ದೀಯಾ? ಸೊ ಇಲ್ಲಿ ತೋರಿಸ್ತಾ ಇದೆಯಲ್ಲ, ಪ್ರೀತಿ ಪ್ರೇಮದ ವಿಷಯದಲ್ಲಿ ಸೊ ಹೆಂಗಸು ವಿಚಾರದಲ್ಲಿ ಸ್ವಲ್ಪ ಆಕರ್ಷಣೆ ಜಾಸ್ತಿ. ಸೊ ಇದರಿಂದ ಬ್ರಹ್ಮನಿರಸವಾಗ್ತದೆ. ಸೊ ಸಂಬಂಧಗಳಲ್ಲಿ ಏರಿಳಿತ ಉಂಟಾಗ್ತದೆ ಅಂತ ತೋರಿಸ್ತಾ ಇದೆ. ಕೆಲವೊಂದು ವಿಚಾರಗಳು ಹುಡುಗರುಗಳು ಪೇರೆಂಟ್ಸ್ ಗೊತ್ತಿಲ್ಲದೆ ಮಾಡಿರ್ತಾರೆ. ನೀವು ಅಥವಾ ನಾವು ಅನ್ಕೊಂಡಿರ್ತೀವಿ ನಮ್ಮ ಮಕ್ಕಳು ತುಂಬಾ ಒಳ್ಳೆಯವರು ಅಂತ ಹೇಳಿ. ಸೊ ಅವ್ರು ಹೊರಗಡೆ ಏನು ಮಾಡ್ತಿರ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ. ಸೊ 5ನೇದು, ತಮ್ಮ ಗುರಿ ತಲುಪಲು ಅತಿಯಾದಂತಹ ಆಲೋಚನೆ, ಒತ್ತಡ, ಅಂದ್ರೆ ಈ ನಿಮ್ಮ ಮಗನಿಗೆ ಒಂದು ಹೇಮಿದೆ. ಸೊ ನಾನು ಹೀಗೆ ಆಗಬೇಕು, ಇದನ್ನೇ ಮಾಡಬೇಕು, ಸೊ ಹಾಗಾಗಿ ಬೇಗ ಶ್ರೀಮಂತ ಆಗಬೇಕು, ಹಣ ಆಸ್ತಿ ಎಲ್ಲ ಮಾಡಿ ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋದಿದೆ. ಅದಕ್ಕೋಸ್ಕರ ಅತಿಯಾಗಿ ಯೋಚನೆ ಮಾಡೋದ್ರಿಂದ ಅದು ಸೊ ಸ್ಟ್ರೆಸ್ ಆಗ್ತಾ ಇದೆ, ಒತ್ತಡ ಆಗ್ತಾ ಇದೆ, ಆತಂಕ ಎದುರಿಸಬೇಕಾಗ್ತದೆ. ಸೊ ಅದನ್ನು ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಸೊ ನಿಮ್ಮ ಮಗನ ಲಗ್ನ ಜಾತಕದಲ್ಲಿ ಮಂಗಳ, ರವಿ, ಶನಿ ಇವರು 3 ಜನರು ಕೂಡ 1ನೇ ಮನೆಯಲ್ಲಿದ್ದಾರೆ. ಸೊ ಇದನ್ನ ತ್ರಿಗ್ರಹಿ ಯೋಗ ಅಂತ ಹೇಳ್ತೀವಿ. ಸೊ ಸೇರಿಕೊಳ್ಳುವುದು ಅಂದ್ರೆ ಮಂಗಳ, ರವಿ, ಶನಿ ಇವರು 3 ಜನರು, 3 ಗ್ರಹಗಳು ಒಂದೇ ಮನೆಯಲ್ಲಿ ಇರೋದ್ರಿಂದ ಇದನ್ನ ನಾವು ಉಗ್ರ ಮತ್ತೆ ಪ್ರಭಾವಿ ಗ್ರಹಗಳು ಅಂತ ಹೇಳ್ತೀವಿ. ಅದರ ಕೆಟ್ಟ ಗ್ರಹಗಳು ಮತ್ತೆ ಪ್ರಭಾವಿ ಗ್ರಹಗಳಾಗಿರೋದ್ರಿಂದ ಜೀವನದಲ್ಲಿ ಮಹತ್ತರವಾದಂತಹ ಏರುಪೇರು ಆಗ್ತದೆ.
ಇದು ಹುಟ್ಟಿದ ಟೈಮ್ನಲ್ಲೇ ಇದು ಬಂದಿರೋದು, ಇದು ಲಗ್ನ ಜಾತಕದಲ್ಲಿ. ಸೊ ಹಾಗಾಗಿ ಲೈಫ್ನಲ್ಲಿ ಏರುಪೇರುಗಳು ತುಂಬಾ ನೋಡಬೇಕಾಗ್ತದೆ. ಸೊ ಲಗ್ನದಲ್ಲಿ ಮೊದಲನೇ ಮನೆ ಇದು ಸಂಯೋಜನೆ ಇದ್ರೆ ವ್ಯಕ್ತಿಯು ಸ್ವಾಭಿಮಾನ, ಅಂದ್ರೆ ಸ್ವಲ್ಪ ಸ್ವಾಭಿಮಾನಿ, ನನಗೆ ಯಾರು ಹೇಳಬಾರದು, ಸೊ ನಾನು ಹೇಳ್ದಂಗೆ ಆಗಬೇಕು ಅನ್ನುವಂತಹ ಒಂದು ಆ ಥರ, ಮತ್ತೆ ನೇರವಾಗಿ ಮಾತಾಡುವಂತಹದ್ದು, ಹಾಗೆ ಹಠಮಾರಿ ಸ್ವಭಾವವನ್ನು ತೋರಿಸ್ತಾ ಇದೆ. ಸೊ ಮತ್ತೆ ಆಗಿನ ಜೊತೆಗೆ ಸ್ವಲ್ಪ ಇದೇ ತರ ಸ್ವಲ್ಪ ಇದು ಸ್ಟ್ರೆಸ್ ಮಾಡ್ಕೊಳ್ಳೋದು, ಬಿ ಪಿ ಮಾಡ್ಕೊಳ್ಳೋದು, ಆತಂಕ ಮಾಡೋದು, ಇದೆಲ್ಲ ಹಿಟ್ಕೊಡ್ತು ಅಂದ್ರೆ ಸೊ ನಿಮ್ಮ ಎರಡನೇ ಮಗ್ನಲ್ಲಿ ಅಂದ್ರೆ ನಿಮ್ಮ ಈ ಲಗ್ನ ಜಾತಕದಲ್ಲಿ ಮಂಗಳ, ರವಿ, ಶನಿ ಒಂದೇ ಮನೆಯಲ್ಲಿರೋದ್ರಿಂದ ಬಿ ಪಿ ಬರುವಂತಹ ಸಾಧ್ಯತೆ ಇದೆ. ಉಷ್ಣ ಸಂಬಂಧಿ ಸಮಸ್ಯೆಗಳು ಹಾಗೂ ಗಾಯಗಳಾಗುವಂತಹ ಮತ್ತೆ ಉದರ ಸಂಬಂಧಿ ಕಾಯಿಲೆಗಳು ಬರುವಂತಹ ಸಾಧ್ಯತೆ ಇದೆ ಅಂತ ತೋರಿಸ್ತಾ ಇದೆ. ಇವಾಗ ಆಲ್ರೆಡಿ ಏನು ಆ ಥರದ್ದು ಏನಾದ್ರು ಇದೆಯಾ? ಈಟ್ ಆಗುವಂಥದ್ದು, ಬಾಡಿ ಈಟ್ ಆಗೋದು ಅಥವಾ ಬಿ ಪಿ ಕೂಗಾಡೋದು. ಸೊ ರವಿ, ಮಂಗಳ ಮತ್ತೆ ಶನಿ ಮೂರು ಉಗ್ರ ಗ್ರಹಗಳಾಗಿರುವುದರಿಂದ ವೈವಾಹಿಕ ಜೀವನದಲ್ಲಿ ಅಥವಾ ಹಿರಿಯರೊಂದಿಗೆ, ವಿಶೇಷವಾಗಿ ತಂದೆ ತಾಯಿಯೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಮತ್ತು ವಾಗ್ವಾದ ಉಂಟಾಗುತ್ತದೆ. ಕಾರಣ ಗೊತ್ತಾಯ್ತಾ? ನಿಮ್ಮ ಮಗ ಯಾಕಂಗ ಆಡ್ತಾನೆ ಅಂತೇಳಿ? ನಿಮ್ಮ ಮಗ ಹಂಗಾಡೋದಕ್ಕೆ ಕಾರಣ, ಸೊ ಒಂದನೇ ಮನೆಯಲ್ಲಿ ಮಂಗಳ, ರವಿ ಮತ್ತೆ ಶನಿ ಇರೋದ್ರಿಂದ ಅವು ಕೆಟ್ಟ ಗ್ರಹಗಳು, ಉಗ್ರ ಗ್ರಹಗಳು, ಪ್ರಭಾವಿ ಗ್ರಹಗಳು ಆಗಿದೆ. ಅದಕ್ಕೋಸ್ಕರ ಸೊ ವೈವಾಹಿಕ ಜೀವನದಲ್ಲಿ ಅಂದ್ರೆ ಮದುವೆ ಜೀವನದಲ್ಲೂ, ಮದುವೆ ಆದ್ಮೇಲೆ ಹೆಂಡತಿ ಹತ್ರ ಸ್ವಲ್ಪ ಗಲಾಟೆ, ಸಣ್ಣ ಪುಟ್ಟದ್ದು, ವೈಮನುಷ್ಯ ಇದ್ದದ್ದು, ಮತ್ತೆ ಸ್ವಲ್ಪ ಮದುವೆನಲ್ಲೂ ಸ್ವಲ್ಪ ಲೇಟ್ ಆಗ್ತದೆ. ಹಾಗೆ ವಿಶೇಷವಾಗಿ ಅದೇನಾದ್ರೂ ಸ್ಟಾಪ್ ಆಯ್ತು ಅಂದ್ರೆ ತಂದೆ ತಾಯಿ ಜೊತೆ ಭಿನ್ನಾಭಿಪ್ರಾಯ, ಮತ್ತೆ ಯಾವಾಗಲೂ ವಾದ ಮಾಡೋದು, ಗಲಾಟೆ ಮಾಡೋದು, ಮೊಂಡತನ ಮಾಡೋದು ಇದು ತೋರಿಸ್ತಾ ಇದೆ. ಜಾತಕದಲ್ಲಿ ರವಿ, ಮಂಗಳ ಒಟ್ಟಿಗೆ ಇರುವುದರಿಂದ ಸೊ ಅಪಾರ ಮೊಂಡತನ ಮತ್ತೆ ಮೊಂಡ ಧೈರ್ಯ, ತನ್ನದೇ ಆಗಬೇಕು ಅನ್ನುವಂತಹ ಸ್ವಭಾವ. ಇವರು ಯಾವುದೇ ಕೆಲಸ ಮಾಡಲು ಹಿಂಜರಿಯುವುದಿಲ್ಲ. ಯಾವ ಕೆಲಸ ಆದ್ರೂ ಪರವಾಗಿಲ್ಲ, ನಾನು ಮಾಡ್ತೀನಿ ಅನ್ನುವಂತಹದ್ದು ಬಂಡ ಧೈರ್ಯ. ಸೊ ಹಾಗೆ ನೋಡಿ, ಇದರಲ್ಲಿ ಉದ್ಯೋಗ ನೋಡ್ತಾ ಹೋದ್ರೆ ಆರ್ಮಿಗೆ ಹೋಗ್ಬೋದು, ಪೊಲೀಸ್ಗೆ ಹೋಗ್ಬೋದು, ಆಡಳಿತಾತ್ಮಕ ಹೋಗ್ಬೋದು, ಸ್ಪೋರ್ಟ್ಸ್ಗೆ ಹೋಗ್ಬೋದು, ಇದೆಲ್ಲ ಉತ್ತಮ ಯಶಸ್ಸನ್ನ ಕೊಡುವಂತಹದ್ದು. ನೋಡಿ, ನಿಮ್ಮ ಮಗಂದು ಲಗ್ನ ಜಾತಕವನ್ನ ನೋಡ್ತಾ ಹೋದ್ರೆ ಗೌರ್ಮೆಂಟ್ ಕೆಲಸ ಆಗ್ತದೆ ಅಂತ ಇದೆ. ನೋಡಿ ಬರ್ದಿದ್ದೀನಿ ನೋಡಿ. ಸೊ ಬರುವ ಟೈಮ್ ಯಾವಾಗ ಸರಿಯಾಗಿದೆ ಟೈಮು? ಲಗ್ನ ಜಾತಕದಲ್ಲಿ ಬುಧ 12ನೇ ಮನೆಯಲ್ಲಿರುವುದರಿಂದ ಮಿಶ್ರ ಫಲ. 12ನೇ ಮನೆ ಎಂದರೆ ನಷ್ಟ, ಖರ್ಚು, ವಿದೇಶ ಪ್ರವಾಸ, ಸೊ ಆಧ್ಯಾತ್ಮಿಕತೆ, ವಿದೇಶದಲ್ಲಿ ಉದ್ಯೋಗ ಸಿಗುವಂತಹ ಯಶಸ್ಸು ಇದೆ ಅಂತ ಇದೆ. ಸೊ ಅದು ಮತ್ತೆ ಇವಾಗ ಏನು ಎಜುಕೇಶನ್ ಕಂಟಿನ್ಯೂ ಮಾಡಿದ್ರೆ ಫ್ಯೂಚರ್ ಚೆನ್ನಾಗಿದೆ. ಬಟ್ ಇದು ಡ್ರೈವಿಂಗ್ ಲೈನ್ ಅಂತ ಒಂದು ಸಕ್ಸಸ್ ಕಾಣಿಸ್ತಿಲ್ಲ. ಸೊ ಅದನ್ನ ಬಿಟ್ಟು ಸ್ವಲ್ಪ ಎಜುಕೇಶನ್ ಮುಂದೆ ಮಾಡ್ಕೊಂಡು ಸೊ ಹಾಗಾಗಿ ಮಿಶ್ರ ಫಲ. ಇಲ್ಲಿ ಲಗ್ನ ಜಾತಕದಲ್ಲಿ ಬುಧ 12ನೇ ಮನೆಯಿರೋದ್ರಿಂದ ಹೇಳು ಬೀಳು, ಮೇಕ್ಕೂ ಹೋಗಕ್ಕಾಗ್ತಿಲ್ಲ, ಕೆಳಗಡೆಗೂ ಬರೋಕ್ಕಾಗ್ತಿಲ್ಲ, ಕೆಲಸನೂ ಸಿಗ್ತಿಲ್ಲ, ಸುಮ್ಮನೆ ಇರಕ್ಕೂ ಆಗ್ತಿಲ್ಲ. ಅದಕ್ಕೆ ಜಾಸ್ತಿ ಜೊತೆಗೆ ಮದುವೆ ವಿಚಾರಗಳು, ಟೆನ್ಷನ್, ಆನ್ಸೈಟಿ. ಸೊ ನೋಡಿ, ಸೊ ಬುಧ ಲೆಕ್ಕಾಚಾರಕ್ಕೆ ಸಂಬಂಧಿಸಿದ್ದು 12ನೇ ಮನೆಯಲ್ಲಿರುವುದರಿಂದ ಬುಧ ಹಣಕಾಸಿನ ವಿಷಯದಲ್ಲಿ ಅತಿಯಾದಂತಹ ವೆಚ್ಚ, ತುಂಬಾ ಖರ್ಚಾಗ್ತಾ ಇದೆ. ಲೆಕ್ಕಕ್ಕೆ ಬರದ ತಪ್ಪುಗಳಿಂದ ನಷ್ಟದ ಸಾಧ್ಯತೆ ಇರುತ್ತದೆ. ಅಂದ್ರೆ ಲೆಕ್ಕಕ್ಕೆ ಬರದಕ್ಕೆಲ್ಲ ಖರ್ಚು ಮಾಡ್ತಾ ಇರೋದ್ರಿಂದ ಸೊ ಇದು ಮಾಡ್ತಾ ಇರೋದು ತಪ್ಪು, ಆದ್ರಿಂದ ನಷ್ಟ ಜಾಸ್ತಿ ಆಗ್ತಾ ಇದೆ. ಸೊ ನರ ಸಂಬಂಧಿ ಸಮಸ್ಯೆ ಮತ್ತು ಮಾನಸಿಕ ಒತ್ತಡ ಆಗಾಗ್ಗೆ ಕಾಣುತ್ತಿರಬಹುದು. ಸೊ ಇಲ್ಲಿ ನಿಮಗೆ ಬುಧ 12ನೇ ಮನೆಯಲ್ಲಿ ಇರುವುದರಿಂದ, ಲಗ್ನ ಜಾತಕದಲ್ಲಿ 12ನೇ ಮನೆಯಲ್ಲಿ ಇರುವುದರಿಂದ ನರ ಸಂಬಂಧಿ ಸಮಸ್ಯೆಗಳು ಮತ್ತೆ ಮಾನಸಿಕ ಒತ್ತಡ ಅಂದ್ರೆ ಟೆನ್ಷನ್, ಮಾನಸಿಕ ಒತ್ತಡ ಇದು ಕಾಣಿಸ್ತಾ ಇದೆ. ಸೊ ಗವರ್ಮೆಂಟ್ ಕೆಲಸದ ಬಗ್ಗೆ ನೋಡಿದ್ರೆ 10ನೇ ಮನೆಯಲ್ಲಿ ಶನಿ ಮತ್ತು ರವಿ ಇವರು ಉತ್ತೇಜನ ಇದೆ. ಮುಖ್ಯವಾಗಿ ನೋಡಿ, 10ನೇ ಮನೆಯಲ್ಲಿ ರವಿ ಮತ್ತೆ ಶನಿ ಇಬ್ರು 10ನೇ ಮನೆಯಲ್ಲಿ ಇದ್ದಾರೆ. ಸೊ ಲಗ್ನ ಜಾತಕದಲ್ಲಿ ಹಾಗಾಗಿ 2027ಕ್ಕೆ
ಗುರು ಶನಿ ಮನೆಗಳ ಪ್ರಭಾವ ಇದ್ದಾಗ ಪ್ರಯತ್ನಿಸಿ. ಸೊ ಮುಂದಿನ ವರ್ಷ ಪ್ರಯತ್ನ ಮಾಡಿದ್ರೆ ಖಂಡಿತ ಕೆಲಸ ಸಿಗ್ತದೆ. ಸೊ ಇನ್ನು ಮದುವೆ ವಿಚಾರಕ್ಕೆ ಬಂದ್ರೆ ಶನಿ ಸೊ ಈ ವರ್ಷದಲ್ಲಿ ಅಂದ್ರೆ 28ರಿಂದ ಶನಿ ಮತ್ತೆ 28ರಲ್ಲಿ 28ನೇ ವರ್ಷದಿಂದ 30ನೇ ವರ್ಷದ ಒಳಗಡೆ ಮದುವೆ ಆಗುವಂತಹ ಸಾಧ್ಯತೆ ಇದೆ. ಇದು ಒಳ್ಳೆ ಕಾಲ. ಅಲ್ಲ ಸರ್, ಆಕಸ್ಮಿಕವಾಗಿ ಆಗುತ್ತಾ ಅದು ತಂದೆ ತಾಯಿ ಒಪ್ಪಿಗೆ ಮೇಲೆ ಆಗುತ್ತಾ? ಸೊ ಹೇಳ್ತೀನಿ. ಸೊ 28ರಿಂದ 30 ವರ್ಷದಲ್ಲಿ ಮದುವೆ ಆಗುವಂತಹ ಸಾಧ್ಯತೆ ಇದೆ. ಸೊ ಇದು ಸೂಕ್ತವಾದಂತಹ ಕಾಲ. 28ರಿಂದ 30 ವರ್ಷದ ಒಳಗಡೆ ಮದುವೆ ಆಗುದು. 2 ವರ್ಷದೊಳಗೆ. ಹೌದು. ಸೊ ನಿಮ್ಮ ಮಗನಿಗೆ ಶನಿ ಮತ್ತೆ ರಾಹು ಶಾಂತಿ ಮಾಡಿಸೋದು ಒಳ್ಳೇದು. ಏಕೆಂದ್ರೆ ಇಲ್ಲಿ ಶನಿ ಮತ್ತೆ ರಾಹು ರಾಹುದು ದೋಷ ಇದೆ. ಒಂದ್ಸತಿ ಕಾಳಸ್ತ್ರಿ ಹೋಗಿದ್ವಿ ಸರ್, ಕಾಳಸ್ತ್ರಿ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡ್ ಬಂದ್ವಿ. ಈಗ 3 ವರ್ಷ ಆಯ್ತು ಈಗ. ದೋಷದ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ, ಪೂಜೆ ಬಗ್ಗೆ ಮೇಲೆ. ಸೊ ಜಾತಕದಲ್ಲಿ ಬುಧನಲ್ಲಿ ವಿರೋಧ ಸ್ಥಿತಿ ಇದೆ, ಮತ್ತೆ ಸೂರ್ಯ ಮತ್ತೆ ಮಂಗಳ ಶನಿ ಪಂಚಮದಲ್ಲಿದ್ದು ಸವಾಲುಗಳನ್ನ ನೀಡ್ತಾ ಇದೆ. ಸೊ ಹಾಗಾಗಿ ಮಂಗಳ ಸೊ ಗುರು ಪೂಜೆ ಮುಖ್ಯವಾಗಿ ರಾಹು ಮತ್ತೆ ಕೇತು ಶನಿ ಶಾಂತಿ ಮಾಡಿಸಬೇಕಾಗ್ತದೆ. ಏಕೆಂದ್ರೆ ಶನಿ ಶಿಸ್ತು ಮತ್ತು ಪರಿಶ್ರಮದ ಪ್ರತಿನಿಧಿಸುವಂತಹ ಗ್ರಹ. ಆದರೆ ಮಂಗಳ ಶನಿ ಇಬ್ಬರು ನೈಸರ್ಗಿಕ ಶತ್ರು. ಶನಿ ಉಪಸ್ಥಿತಿಯಲ್ಲಿದ್ದು ಮಂಗಳ ಆತುರತೆ ಮತ್ತು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಆದರೆ ಕೆಲವೊಮ್ಮೆ ವಿಪರೀತ ಒತ್ತಡ, ಕೋಪ, ಸೊ ತಡವಾದ ಯಶಸ್ಸು ಮತ್ತು ಸೊ ಕಠಿಣ ಮನಸ್ಸು ನೀಡುತ್ತಾ ಇದೆ. ಯಶಸ್ಸು ನಿಮ್ಮ ಮಗನಿಗೆ ಮುಂದಕ್ಕಿದೆ. ಸೊ ಇವಾಗ ನೆಕ್ಸ್ಟ್ ಇಯರ್ಗೆ ಕೆಲಸ ಸಿಗುವಂತಹ ಚಾನ್ಸಸ್ಸು ಇದೆ. 28ರಿಂದ ಮುಂದಿನ ವರ್ಷದಿಂದ 30ನೇ ವರ್ಷದೊಳಗಡೆ ಮದುವೆ ಯೋಗ ಕೂಡ ಇದೆ. ಸೊ ಮತ್ತೆ ಇವಾಗ ಈ ಸ್ಥಿತಿನಲ್ಲಿ ನಿಮಗೆ ರಾಹು ಯಾವುದು ಇದು ಶನಿ ಪಂಚಮ ದಶೆಯಲ್ಲಿ ಇರೋದ್ರಿಂದ ಸೊ ರಾಹು ಕೇತು ಶಾಂತಿ ಮಾಡಿಸೋದು ಒಳ್ಳೇದು. ಶನಿ ರಾಹು ಕೇತು ಶಾಂತಿ ಮಾಡಿಸಿದ್ರೆ ಸೊ ಇನ್ನು ಸಕ್ಸಸ್ ರೇಟ್ ಜಾಸ್ತಿ ಸ್ವಲ್ಪ ಬೇಗ ಸಿಗ್ತದೆ. ಇದಿರೋದ್ರಿಂದ ಶನಿ ಉಪಸ್ಥಿತಿಯಲ್ಲಿ ಇರೋದ್ರಿಂದ ಸೊ ಮಂಗಳನ ಆತುರತೆ ನಿಯಂತ್ರಿಸಲು ಸಹಾಯ ಮಾಡ್ತಾ ಇದೆ. ಆದ್ರೂ ಕೂಡ ಕೆಲವೊಮ್ಮೆ ಸೊ ಒತ್ತಡ ಜಾಸ್ತಿ ಆಗ್ತಾ ಇದೆ, ಸಾಲ ಮಾಡ್ಕೊಂಡಿದ್ದಾನೆ, ಅದರಿಂದ ಕೋಪ, ಸೊ ಯಶಸ್ಸು ಮಾತ್ರ ತಡವಾಗಿ ಸಿಗ್ತದೆ. ಹಾಗೆ ಜ್ಯೋತಿಷ್ಯದಲ್ಲಿ 11ನೇ ಮನೆಯಲ್ಲಿ ಇದು ಲಾಭದ ಸ್ಥಾನ. ಶುಕ್ರ ಕೇತು ಗುರು ಒಟ್ಟಿಗೆ ಇರುವುದರಿಂದ ಮಿಶ್ರ ಫಲಗಳನ್ನ ನೀಡ್ತಾ ಇದೆ. ಮಿಶ್ರ ಫಲ ಅಂದ್ರೆ ತುಂಬಾ ಲಾಸು ಅಲ್ಲ, ತುಂಬಾ ಕಡಿಮೆನೂ ಅಲ್ಲ. 11ನೇ ಮನೆಯಲ್ಲಿ ಗುರು ಶುಕ್ರ ಸಂಯೋಜನೆ ಸಾಮಾನ್ಯವಾಗಿ ಆರ್ಥಿಕ ಲಾಭ, ಸೊ ವ್ಯಾಪಾರದಲ್ಲಿ ಯಶಸ್ಸು, ಮತ್ತೆ ಮುಂದೆ ವ್ಯಾಪಾರದಲ್ಲೂ ಹೋಗ್ಬೋದು. ಸೊ ಕೆಲಸಕ್ಕೆ ಬೇಕಾದ್ರೂ ಹೋಗ್ಬೋದು. ವ್ಯಾಪಾರದಲ್ಲೂ ಕೂಡ ಯಶಸ್ಸಿದೆ. ಅಪಾರ ಯಶಸ್ಸಿದೆ ಅಂದ್ರೆ ಬಂಡವಾಳ ಬಹಳ ಕೇಳ್ತಾರೆ ಸರ್. ಇಲ್ಲಿಂದ 25 ಲಕ್ಷ 30 ಲಕ್ಷ ಕೇಳ್ತಾರೆ. 5 ಲಕ್ಷ ನಮ್ಮ ದೊಡ್ಡ ಮಗ ಒಂದು 2-3 ಲಕ್ಷ ಹಾಕೊಂಡು ಬಂಡವಾಳ ಮಾಡ್ಕೊಂಡು ಅದೆಲ್ಲ ಎಕ್ಸ್ಪೆಕ್ಟ್ ಮಾಡಬಾರ್ದು. ಚಿಕ್ಕದ್ರಿಂದ ದೊಡ್ಡದ್ ಮಾಡ್ಕೊಂಡು ಹೋಗ್ಬೇಕು. ಹಂಗಲ್ಲ, ಏಕದಮ್ ಕೊಡ್ಬೇಕು, ಹಂಗೆಲ್ಲ ಇಲ್ಲ ಆಗ್ತದೆ. ಸೊ ನೋಡಿ, ವ್ಯಾಪಾರದಲ್ಲೂ ಕೂಡ ಯಶಸ್ಸಿದೆ. ಅದು ಕೂಡ ಉತ್ತಮ ಸಂಪತ್ತನ್ನ ತಂದು ಕೊಡ್ತದೆ ಅಂತ ತೋರಿಸ್ತಾ ಇದೆ. ಗುರು ಕೇತು ಇಬ್ಬರು ಜ್ಞಾನ ಆಧ್ಯಾತ್ಮಿಕತೆಗೆ ಸಂಬಂಧಿಸಿದಂತಹ ಗ್ರಹಗಳು. ಇದು ಲೌಕಿಕ ಆಸೆಗಳಿಂದ ಹೆಚ್ಚಾಗಿ ಉನ್ನತ ಜ್ಞಾನ, ತತ್ವಜ್ಞಾನ, ಆರ್ಥಿಕತೆ ಕಡೆಗೆ ಮನಸ್ಸನ್ನ ಸೆಳೀತಾ ಇದೆ ಅಂತ ತೋರಿಸ್ತಾ ಇದೆ. ಇನ್ನ ಕೇತು ವೈವಾಹಿಕ ಜೀವನದಲ್ಲಿ ಹಾಗೂ ಪ್ರೀತಿ ವಿಷಯದಲ್ಲಿ ಕೆಲವು ತಪ್ಪು ತಿಳುವಳಿಕೆ ಮತ್ತು ಅತೃಪ್ತಿ ತರುತ್ತದೆ ಅಂತ ಇದೆ. ಸೊ ವೈವಾಹಿಕ ಜೀವನದಲ್ಲಿ, ಮದುವೆ ಜೀವನದಲ್ಲಿ, ಪ್ರೀತಿ ವಿಷಯದಲ್ಲಿ ಕೆಲವು ತಪ್ಪು ತಿಳುವಳಿಕೆಗಳು ಮತ್ತು ಅತೃಪ್ತಿ ತರ್ತಾ ಇದೆ. ಸೊ ನಿಮ್ಗೆ ನಿಮ್ಮ ಮಗನ ಬಗ್ಗೆ ಅದೆಷ್ಟು ಗೊತ್ತಿದೆ ಗೊತ್ತಿಲ್ಲ, ಬಟ್ ಹುಡುಗರನ್ನೇ ಕೇಳಿದ್ರೆ ಏನಪ್ಪಾ ನಿನ್ನ ಜಾತಕ ತೋರಿಸ್ತಾ ಇದೆಯಲ್ಲ ಅಂದ್ರೆ ಅವ್ರು ಒಪ್ಕೋತಾರೆ. ಸೊ ಅದು ಪೇರೆಂಟ್ಸ್ಗಳಿಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನೀವು ತೋರಿಸಿದ ಹುಡುಗಿದು 40% ತೋರಿಸಿದ್ರೆ ಅವನೇ ಮೆಚ್ಕೊಂಡು ಇಷ್ಟಪಟ್ಟು ಮದುವೆ ಆಗೋದು 60% ತೋರಿಸ್ತಾರೆ. ಓಕೆನಾ? ಸೊ ಇನ್ನು ಚಂದ್ರ 9ನೇ ಮನೆ. ಚಂದ್ರ 9ನೇ ಮನೆ ಇರೋದ್ರಿಂದ ಅದು ಮಂಗಳಕರ ತೋರಿಸ್ತಾ ಇದೆ. ಸೊ ದೇವಸ್ಥಾನಗಳು, ಪೂಜೆ, ಸೊ ಇಂಥದಕ್ಕೆ ಹೋದ್ರೆ ಸೊ ಒಳ್ಳೇದು ಅಂತ ಹೇಳ್ತಾ ಇದೆ. ಮಾನಸಿಕ ನೆಮ್ಮದಿ ಸಿಗ್ತದೆ ಅಂತ ಹೋಗ್ತಾನೆ. ದೇವರ ದರ್ಶನ ಮಾಡಲ್ಲ, ಬರೀ ನೀರಾಗ ಈಜಾಡೋದು. ಅಲ್ಲ, ಯಾಕೆಂದ್ರೆ ನಿಮ್ಗೆ ಇಲ್ಲಿ ಶನಿ ಮತ್ತೆ ನಿಮ್ಗೆ ಇವಾಗ ರಾಹು ಕೇತು ಶಾಂತಿ, ಮನಸ್ಸಿಗೆ ಶಾಂತಿ ಕೊಡ್ತಾ ಇಲ್ಲ. ಅದೊಂದು ದೋಷ ಇದೆ.
ಸೊ ಹಾಗಾಗಿ ಏನು ಮಾಡೋದಕ್ಕೂ ಕೂಡ ಅದು ಒಂಥರ ಎಳೆದಾಟ ಆಗ್ತಾ ಇದೆ, ಟೆನ್ಷನ್ ಆಗ್ತಾ ಅಲ್ಲ ಇದೆ. ಸರ್, ನಾವೇ ಅವನ್ನೇ ಕರ್ಕೊಂಡು ಹೋಗ್ಬೇಕಾ ಅಥವಾ ನಾವೇ ಮಾಡ್ಬೇಕು? ಇಲ್ಲ ಇಲ್ಲ, ಅದು ವ್ಯಕ್ತಿನೇ ಹೋಗ್ಬೇಕು, ನೀವು ಹೋದ್ರ ಪ್ರಯೋಜನ ಇಲ್ಲ. ಸರಿ ಸರ್, ಅವನ್ನೇ ಕರ್ಕೊಂಡು ಹಾ, ಹೋಗ್ತೀನಿ. ಸೊ ಅಲ್ಲಿ ಹೋದ್ರೆ ಮಾನಸಿಕ ನೆಮ್ಮದಿ ಸಿಗುತ್ತದೆ. ನಮ್ಮ ಜೊತೆ ಬರ್ಬೇಕಲ್ಲ. ಸೊ ಮತ್ತೆ ಈ ಟ್ರಾವೆಲಿಂಗ್ ಅಂದ್ರೆ ತುಂಬಾ ಇಷ್ಟ ಅಂತೆ. ಮತ್ತೆ ನಿಮ್ಮ ಮಗನಿಗೆ 2-3 ಕಡೆ ತೋರಿಸ್ತಾ ಇದೆ ಹೊರದೇಶದಲ್ಲಿ. ಸೊ ಕೆಲಸ ಅಥವಾ ಉದ್ಯೋಗ ಮಾಡಿದ್ರೆ ತುಂಬಾ ಆದಾಯ ಮತ್ತೆ ಲಾಭ ಕೊಡ್ತದೆ ಅಂತೇಳಿ ಒಂದು 2-3 ಕಡೆಯಿಂದ ನಾನು ನೋಡಿದ್ದೀನಿ. ಸೊ ಹೊರದೇಶದಲ್ಲಿ, ಇಲ್ಲಿಗಿನ ಹೊರದೇಶದಲ್ಲಿ ಹೋಗುವಂತಹ ಒಂದು ಯೋಗ ಇದೆ. ಅಲ್ಲಿ ಇದ್ರೆ ಹೊರದೇಶದಲ್ಲಿ ತುಂಬಾ ಆದಾಯ ಮತ್ತೆ ಸಂಪತ್ತು ಹೋಗೋದೇನು ಸರ್ ಅಂದ್ರೆ? ಅದಕ್ಕೆ ದೇವ್ರ ದಾರಿ ತೋರಿಸ್ತಾನೆ, ಯಾವ್ದೋ ಒಂದು ದಾರಿಗಳು ಇರ್ತದೆ. ಸೊ ಇವಾಗ ಯಾವ್ದೋ ಒಂದು ಕೆಲಸ ಸಿಕ್ತು ಅಂತ ಇಟ್ಕೊಳ್ಳಿ, ಸೊ ಅದು ಸ್ಕಿಲ್ ಇದೆ ಅಂತ ಇಟ್ಕೊಳ್ಳೋಣ. ಅವ್ನಿಗೆ ಒಟ್ಟು ಒಂದು ಯಾವ್ದಾರ ಒಂದು ಒಳ್ಳೆ ಒಂದು ಕೆಲಸಕ್ಕೆ ಹೋಗೋದು ಏನ್ ಮಾಡೋದು ಹೇಳಿ ಸರ್. ಸೊ ಏನಿಲ್ಲ, ನೀವು ಇವಾಗ ರಾಹು ಕೇತು ಶಾಂತಿ ಮಾಡಿಸಿ, ಗುರು ಪೂಜೆ ಮಾಡಿಸಿ, ಮಂಗಳವಾರ ದಿವಸ ರಾಹು ಕೇತು ಶಾಂತಿ ಮಾಡಿಸಿ ಅದನ್ನ ಬರ್ಕೊಡಿ, ಅದನ್ನ ಬರ್ಕೊಟ್ಬಿಟ್ಟು ಅದನ್ನ ಮಾಡಿಸ್ತೇನೆ. ಸೊ ವಿಶಾಲವಾದ ಆಲೋಚನೆ ಇದೆಯಂತೆ. ಸೊ ತಂದೆಯ ಮಾರ್ಗದರ್ಶನದ ಪ್ರಕಾರ ನಡೆದ್ರೆ ಅದೃಷ್ಟ ತರ್ತದೆ ಅಂತ ತೋರಿಸ್ತಾ ಇದೆ. ಸೊ ನೀವು ಏನ್ ಹೇಳ್ತೀರಿ ಅದ ಪ್ರಕಾರ ನಡೆದ್ರು ಕೂಡ ಅದೃಷ್ಟ ತರ್ತದೆ ಅಂತ ತೋರಿಸ್ತಾ ಇದೆ. ಈಗ ವಿಡಿಯೋ ಮಾಡಿದ್ರೆ ನಾವು ಮೊಬೈಲ್ ಹಾಕಿ ಬರುತ್ತಾ? ಬರುತ್ತೆ. ಅವ್ರ ನಂಬರ್ ಒಂದು ಬರುತ್ತೆ ಬರುತ್ತೆ ಒಂದು ಬರುತ್ತೆ ಇಬ್ಬರು ನಂಬರ್ ಕೊಡ್ತೀನಿ, ದೊಡ್ಡ ಮಗದೊಂದು ಅವನದೊಂದು ಬರ್ತದೆ. ಅವ್ರ 2 ನಂಬರ್ಗೆ ಹಾಕ್ಬಿಡಿ. ಓಕೆ. ಯಾಕಂದ್ರೆ ಈಗ ನಾವು ಈಗ ಅವನ್ನ ಬುಧ ರಾಹು ಶಾಂತಿ ಮಾಡಿಸ್ಬೇಕಪ್ಪ ಅಂದ್ರೆ, ರಾಹು ಕೇತು ಶಾಂತಿ ಮಾಡಿಸ್ಬೇಕಾದ್ರೆ ಕಳಸ್ಲಿಗೆ ಹೋಗ್ಬೇಕಾ? ಆ ತರ ಏನಿಲ್ಲ, ನಿಮ್ಮ ಮನೆಯಲ್ಲೇ ಮಾಡ್ಬೋದಾ? ನೀವು ನವಗ್ರಹಗಳ ಪೂಜೆ ಹಾ ಹಾ, ಮಾಡಿಸುವಾಗ, ನಾವುಗಳು ಮಾಡಿಸ್ಬೇಕು. ನವಗ್ರಹಗಳ ಪೂಜೆ ಮಾಡಿಸುವಾಗ ಮನೆಯಲ್ಲೇ ಒಂದು ನವಗ್ರಹ ಪೂಜೆ ಶಾಂತಿ ಒಂದು ಹೋಮ ಮಾಡಿಸಿದ್ರೆ ಸೊ ನಿಮಗೆ 100ರಲ್ಲಿ 80% ಸಮಸ್ಯೆಗಳು ಕಡಿಮೆ ಆಗ್ತದೆ. ಮೊನ್ನೆ ಎಲ್ಲಾ ಕಡೆ ವೇದ, ವೈದಿಕ ಜ್ಯೋತಿಷ್ಯ, ವೇದ, ಪುರಾಣ, ಉಪನಿಷತ್ತುಗಳಿಗೆ ಹೇಳಿರೋದು ನಿಮ್ಗೆ ಯಾವುದೇ ದೋಷ ಪೂಜೆಗಳು ಏನೇಗಳಿದ್ರು ಅದು ನೀವು ಒಳ್ಳೆದಕ್ಕೆ ಪೂಜೆ ಮಾಡಿ ಅಥವಾ ದೋಷ ಪರಿಹಾರಕ್ಕೆ ಪೂಜೆ ಮಾಡಿ, ಸ್ವಗೃಹ ಅಂದ್ರೆ ಸ್ವಂತ ಮನೆಯಲ್ಲಿ ಪೂಜೆ ಮಾಡೋದು ಒಳ್ಳೇದು. ಒಳ್ಳೇದು. ಸೊ ನಂಬರ್ 2 ಅದು ಬಿಟ್ರೆ ಗುರುಮನೆ. ನಂಬರ್ 3 ನದಿ ತೀರಗಳು. ನಂಬರ್ 4 ಅದು ಯಾವುದೂ ಆಪ್ಷನ್ ಇಲ್ಲ ಅಂದಾಗ ದೇವಸ್ಥಾನಗಳಿಗೆ ಹೋಗಿಂತೀರಿ. ಯಾವಾಗ ದೇವಸ್ಥಾನದಲ್ಲಿ ಅಲ್ಲಿ ನಿಮಗೆ ವೈದಿಕ ಜ್ಯೋತಿಷ್ಯ, ವೈದಿಕ ಏನ್ ಹೇಳ್ತದೆ, ಶಾಸ್ತ್ರಗಳು, ಸಂಪ್ರದಾಯಗಳು, ವಿಧಿ ವಿಧಾನಗಳು, ಪೂಜೆನ ಹೀಗೇ ಮಾಡಿಸ್ಬೇಕು ಅಂತೇಳಿ ಆ ರೀತಿ ಪೂಜೆ ಮಾಡಿಸಿದ್ರೆ ಮಾತ್ರ ನಿಮಗೆ ಅದಷ್ಟು ಫಲ ಸಿಗ್ತದೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಜ್ಯೋತಿಷ್ಯ ಕೇಳಬೇಕಾದ್ರೆ, ಸೊ ಜ್ಯೋತಿಷ್ಯ ಕೇಳುವವರು ಗುರುಗಳಿಗೆ ಒಂದು ಫಲ ಕೊಟ್ಟರೆ ಅವ್ರು ಏನು ಆಶೀರ್ವಾದ ಮಾಡ್ತಾರೋ ಆ ಫಲ ನಿಮಗೆ ಸಿಗ್ತದೆ ಅಂತ ಅಷ್ಟೇ. ಅದನ್ನ ತಗೊಂಡು ಬಂದು ನಾವು ತಿನ್ನೋದಕ್ಕಂತೆ ಅಥವಾ ಬೇರೆ ಅಂತಲ್ಲ. ಸೊ ಹಾಗಾಗಿ ನೀವು ಯಾರಿಗಾದ್ರೂ ನೀವು ₹1 ದಾನ ಕೊಟ್ಟರೆ ನಿಮಗೆ ₹10 ವಾಪಸ್ ಬರ್ತದೆ. ಇದು ಸತ್ಯ, ಇದು ನಮ್ಮ ಓನ್ ಎಕ್ಸ್ಪೀರಿಯನ್ಸ್ ಹೌದು. ಹಾಗೇನೆ ಸೊ ಇಲ್ಲಿ ನೀವು ತುಂಬಾ ಜನ ಕಾಳಹಸ್ತಿಗೆ ಹೋಗ್ಬೇಕು, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು, ಮಂಗಳ ದೋಷ ಇದ್ರೆ ಅಥವಾ ಇನ್ನೆಲ್ಲೋ ಹೋಗ್ಬೇಕು, ಅದು ಶುದ್ಧ ದಡ್ಡತನ. ಯಾಕೆಂದ್ರೆ ಅಲ್ಲಿ ಸಾಮೂಹಿಕವಾಗಿ ಪೂಜೆ ಮಾಡಿಸ್ತಾರೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನೀವು ಬಂದಿದ್ದೀರಿ, ಸೊ ನಿಮಗೆ ದಾಹ ಆಗ್ತಾ ಇದೆ ಅಂತ ಇಟ್ಕೊಳ್ಳೋಣ, ನಿಮಗೆ ಬಾಯಾರಿಕೆ ಆಗ್ತಾ ಇದೆ, ಗುರುಜಿ ಒಂದ್ ಲೋಟ ನೀರು ಕುಡಿದ್ರೆ ಆ ನೀರನ್ನು ತಗೊಂಡು ಬಂದು ನಾನು ಕುಡಿಬೇಕಾ ನಿಮಗೆ ಕೊಡ್ಬೇಕಾ? ನಮಗೆ ಕೊಡ್ಬೇಕು. ನಾನು ಕುಡಿದ್ರೆ ನೀವು ಕುಡಿದ್ರೆ ನಮಗೆ ದಾಹ ಹೋಗಲ್ಲ, ನಿಮ್ಗೆ ದಾಹ ಇಂಗುದಿಲ್ಲ. ಹಿಂಗೆ ಇಲ್ಲಿ ಎಲ್ಲರೂ ಮಾಡ್ತಾರೆ ಅದನ್ನೇ ತಾನೆ. ಆದ್ರೆ ನಮ್ಮ ಜನಗಳು ಅಂತ ದೊಡ್ಡ ಜನ ಅಲ್ಲ. ಮನೆಯಲ್ಲಿ ಒಳ್ಳೆ ಅವ್ರಿಗೆ ಜ್ಞಾನ ಇರುವಂತವರು, ಅದು ತುಂಬಾ ನಾಲೆಡ್ಜ್ ಇರುವಂತವ್ರನ್ನ ಕರ್ಕೊಬಂದು ಪೂಜೆ ಮಾಡಿಸಿ, ಸೊ ಈ ತರ ದೋಷ ಪರಿಹಾರಗಳನ್ನ ಮಾಡ್ಕೊಳ್ಳಿ, ಸಿಂಪಲ್ ಆಗಿ ಮಾಡ್ಕೊಳ್ಳಿ. ಅಂದ್ರೆ ಇವರು ನನಗೆ ಕಾಳಹಸ್ತಿಗೆ ಹೋಗ್ತೀನಿ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತೀನಿ, ಮತ್ತೆ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ತೀನಿ, ಅಲ್ಲಿ ಅದೆಷ್ಟೆಷ್ಟು ಅಲ್ಲಿ ಇದಿದೆ ಅಂತೇಳಿ ಎಲ್ಲ ಹೋಗಿ ಸಾಮೂಹಿಕವಾಗಿ ಅವ್ರು ಹೇಳ್ದಷ್ಟು ನಾವು ಕೊಟ್ಟು ಮಾಡಿಸ್ಕೊಂಡ್ ಬರ್ತಾರೆ. ಸರಿ, ನಾವೀಗ ಮೊನ್ನೆ ಮನೆ ಕಟ್ಸಿದ್ವಿ, ಅದಾಗ ಎಲ್ಲ ಮಾಡಿದ್ವಿ, ಹೋಮ ಗಿಮ ಎಲ್ಲ ಮಾಡಿಸಿ ಎಲ್ಲ ಮಾಡಿದ್ವಿ. ಅದಕ್ಕೆ ನಮ್ಮ ಇವಾಗ ಬರ್ಲಿಲ್ಲ ಮನೆಗೆ, ನಾನು ಹೇಳಿದಾಗ ನೀವು ಕಟ್ಟಿಸ್ಲಿಲ್ಲ ಅಂತ ಬರ್ಲಿಲ್ಲ. ಸೊ ಅದನ್ನೇ ಹೇಳ್ತಾ ಇರೋದು, ಮೊಂಡತನ ಇದೆ, ಮತ್ತೆ ಒಂಥರ ಮೊಂಡದ ಇದೆಯಾ, ಹಠಮಾರಿತನ. ಸೊ ಅದೆಲ್ಲ ಕಾರಣ ಈ ಗ್ರಹಗಳು ಹುಟ್ಟಿದ ಟೈಮ್ನಲ್ಲಿ ಸರಿಯಾಗಿಲ್ಲದೆ ಇರೋದು. ಓಕೆನಾ? ಸೊ ಇವಾಗ 28ರಿಂದ ಟೈಮ್ ಚೆನ್ನಾಗಿದೆ, 30ರ ತನಕನೂ ಸೊ ಒಳ್ಳೆ ಟೈಮ್ ಇದೆ. ಹೇಳಿದ್ರೆ ನಿಮಗೆ 38ನೇ ವಯಸ್ಸಲ್ಲಿ ಸೊ ಲೈಫಲ್ಲಿ ಎಲ್ಲ ಸೆಟ್ಲ್ ಆಗ್ತಾನೆ. ಒಂದು ಕಾರ್ ತಂದ್ಕೊಟ್ರೆ ಡ್ರೈವ್ ಮಾಡಿ ಚೆನ್ನಾಗಿರುತ್ತಾ? ಇಲ್ಲ, ಅದು ವೆಹಿಕಲ್ದು ಅಂತದ್ದು ಏನು ತೋರಿಸ್ತಾ ಇಲ್ಲ. ಇದು ಉದ್ಯೋಗ ಅಂದ್ರೆ ಸರ್ಕಾರಿ ಕೆಲಸಕ್ಕೆ ಹೋದ್ರೆ ಅಥವಾ ಸ್ವಂತ ಬಿಸಿನೆಸ್ ಮಾಡಿದ್ರೆ ಯಶಸ್ಸು ಜಾಸ್ತಿ ಇದೆ. ಅಥವಾ ನಾನು ಹೇಳದ್ನಲ್ಲ ಆ ಕೆಲಸಗಳಲ್ಲಿ ಹೋದ್ರು ಕೂಡ ಯಶಸ್ಸಿದೆ. ಯಾವುದು ಸರ್? ಫಾರಿನ್. ಹೌದು,
ಫಾರಿನ್ ಅಲ್ಲಿ ಹೋಗುವಂತ ಅದೃಷ್ಟ ಇದೆ, ಇದೆ. ಹೋಗ್ಲೇಬೇಕು ಅಂತ ಏನಿಲ್ಲ. ಅದೇ ತರ ಡಿಲೇ ಮಾಡ್ಬೋದಲ್ಲ. ಹೌದು, ಆ ಕೆಲಸ ಇಲ್ಲೇ ಒಂದು ಹೌದು. ಸೊ ನಿಮ್ಗೆ ಯಾರೋ ಬಂದು ಪಕ್ಕದ ಮನೆಯವರು ಬನ್ನಿ ನಮ್ಮ ಮನೆ ಫಂಕ್ಷನ್ ಆಗ್ತಿದೆ ಊಟಕ್ಕೆ ಬನ್ನಿ ಅಂತ ಕರೀತಾರೆ. ಅವ್ರು ಕರೀತಾರೆ ಅಂದ್ರೆ ಅವ್ರ ಮನೆಯಲ್ಲಿ ನಿಮ್ಗೆ ಊಟದ್ದು ಅದೃಷ್ಟ ಇದೆ ಅಂತ. ಬಟ್ ನೀವು ಕಾರಣಾಂತರಗಳಿಂದ ಹೋಗದೆ ಇದ್ರೆ ನಿಮ್ಮ ಮನೆಯಲ್ಲೇ ಊಟ ಮಾಡ್ಬೋದು, ನಿಮ್ಮ ಮನೆಯಲ್ಲಿ ಊಟ ಮಾಡಿದ್ರು ಹೊಟ್ಟೆ ತುಂಬುತ್ತದೆ. ಬಟ್ ಅಲ್ಲಿ ಬೇರೆ ಬೇರೆ ವೆರೈಟೀಸ್ ಆಗ್ತಾರೆ, ಅಲ್ಲಿ ಇನ್ನೂ ಚೆನ್ನಾಗಿರ್ತದೆ. ಬಟ್ ಅಲ್ಲಿ ಊಟ ಮಾಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ತಿನ್ಬಹುದು. ಬಟ್ ಅಲ್ಲಿ ಹೋಗೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ ಅಂದ್ರೆ ನಿಮ್ಮ ಮನೆಯಲ್ಲೂ ಊಟ ಮಾಡಿದ್ರು ಹೊಟ್ಟೆ ತುಂಬುತ್ತದೆ. ಕರೆಕ್ಟಾ? ಸೊ ಹಾಗೆ ಸೊ ಅದೃಷ್ಟ ಇದೆ, ಹೋದ್ರೆ ಅಲ್ಲಿ ಚೆನ್ನಾಗಿ ಅನುಕೂಲಗಳಿದೆ, ಶ್ರೀಮಂತಿಕೆ ಬರ್ತದೆ ಅಂತ ಇದೆ. ಕಾರಣಾಂತರಗಳಲ್ಲಿ ನೀವು ಎಜುಕೇಶನ್ ಇಲ್ಲ ಅಂದ್ರೆ ಎಲ್ಲಿ ಹೋಗಕ್ಕಾಗ್ತದೆ? ಬಿಕಾಮ್ ಆಗಿದೆ ಸರ್ ಅವನು. ಬಿಕಾಮ್ ಆಗಿತ್ತು, ಚೆನ್ನಾಗೆಲ್ಲ ಮತ್ತೆ ಈ ಫ್ಯೂಚರ್ ಅಲ್ಲಿ ಚೆನ್ನಾಗಿದೆ, ಮುಂದಕ್ಕೆ ಗ್ರಹಗತಿಗಳು ಚೆನ್ನಾಗಿದೆ ಅಂದ್ರೆ ಯಾರೋ ಒಳ್ಳೆಯವ್ರ ಸಹವಾಸ ಅಥವಾ ಒಳ್ಳೆಯವರು ದೊಡ್ಡವ್ರ ಸಹವಾಸಗಳು ಮಾಡಿ ಕೆಟ್ಟ ಜನರು ಸಹವಾಸ ಆಗಬಾರ್ದು ಸರ್. ಆಗ್ಬಾರ್ದು. ಸೊ ಆ ತರದನ್ನ ಮಾಡ್ಕೊಂಡು ಹೋಗುವಂತಹ ಅದೃಷ್ಟ, ಯಾಕೆಂದ್ರೆ ಹುಟ್ಟಿದ್ದು ಲಗ್ನ ಜಾತಕ ನೋಡಿದ್ರೆ ಲಗ್ನ ಜಾತಕ ತೋರಿಸ್ತಾ ಇದೆ, ಸೊ ಕುಂಡಲಿನಲ್ಲೂ ತೋರಿಸ್ತಾ ಇದೆ. ಸೊ ದೃಷ್ಟಿ ಜನರು ಸಹವಾಸ ಹೋಗಬಾರ್ದು. ಹೌದು ಹೌದು, ಅದರಿಂದ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು. ಏನ್ ಮಾಡಿ ಸರ್, ನಾವ್ ಏನ್ ಹೇಳಿದ್ರು ಕೇಳಲ್ಲ. ಬೆಳಿಗ್ಗೆ ರಾತ್ರಿ ಹೇಳ್ತೇವೆ ಸರ್, 1 ಗಂಟೆ 2 ಗಂಟೆ ಬಂದು ಮಲ್ಕೊತಾನೆ. ಬೆಳಿಗ್ಗೆ 10 ಗಂಟೆ 11 ಗಂಟೆ ಎದ್ದಾನೆ, ಎದ್ದಾನೆ ಸ್ನಾನ ಮಾಡ್ಕೊಂಡು ಹೋಗ್ತಾನೆ. ಅದೆಲ್ಲಿ ಹೋಗ್ತಾನಂತ ಗೊತ್ತಾಗ ಎಲ್ಲಿ ಬರ್ತಂತ ಜಮೀನ್ ಕಡೆ ನಾವು ಹೋಗ್ತೀವಿ ಅಂದ್ರೆ ನೀವು ಹೋಗ್ಬಿಟ್ಟು ಜಮೀನ್ ಬಿಡೆ ಅಂತಾನೆ. ಅವಣ್ಣ ರಮ್ಗೆ ಏನ್ ಹೇಳಿದ್ರೆ ಕಾಲ್ ಮುರ್ಬಿಟ್ಟು ಹೋದ್ರೆ ಅಂತಾನೆ, ಜಮೀನ್ ನಂದು ಹೋಗಿಲ್ಲ ಅಂತಾನೆ. ಅದೇ ತುಂಬಾ ಹಠಮಾರಿತನ, ಸೊ ಒರಟು ಸ್ವಭಾವ, ಮತ್ತೆ ಸ್ವಲ್ಪ ಸ್ವಾಭಿಮಾನ. ಸೊ ನಾನು ಹಾಗೆ ಹೇಳಿದ್ದೇ ಹಾಕ್ಬೇಕು ಅನ್ನೋದು. ಸೊ ನೋಡಿ, ನಿಮ್ಮ ಜ್ಞಾನ ಶ್ರೀಮಂತಿಗೆ ಪ್ರಸಿದ್ಧಿಯಾಗಿದೆ, ಕುಟುಂಬಕ್ಕೆ ಹೆಮ್ಮೆ ತರ್ತೀರಿ. ಸೊ ನಿಮಗೆ 28ನೇ ವರ್ಷವಾದಾಗ ನಿಮ್ಮ ತಾಯಿ ಕೆಲಸ ಸಮಸ್ಯೆ ಎದುರಿಸಬೇಕಾಗ್ತದೆ ಅಂತಿದೆ. ಹಾಗೆ ಗುರು ನೋಡ್ತಾ ಹೋದ್ರೆ ಗುರು 8ನೇ ಮನೆಯಲ್ಲಿರೋದ್ರಿಂದ, ಸೊ ಗುರು 8ನೇ ಸ್ಥಾನದಲ್ಲಿದ್ದು ನಿಮಗೆ ಸುದೀರ್ಘ ಜೀವನ ಇದೆ. ಜನರಿಂದ ಗುರುತಿಸಲ್ಪಡಿಸುವಂತಹ ಆಕರ್ಷಕ ವ್ಯಕ್ತಿ ಆಗ್ತೀರಿ. ಸೊ ನಿಮ್ಮ ತಂದೆಯ ಜೊತೆ ನೋಡಿ ಮತ್ತೆ ವ್ಯಕ್ತಿತ್ವ ಹೊಂದಿರ್ತೀರಿ. ನೀವು ತುಂಬಾ ವರ್ಷಗಳು ನಿಮ್ಮ ತಂದೆಯ ಜೊತೆ ವಾಸಿಸುವುದಿಲ್ಲ ಅಂತ ತೋರಿಸ್ತಾ ಇದೆ. ಆಯ್ತಾ? ಅಂದ್ರೆ ಮುಂದೆ ಯಾವುದೋ ಕೆಲಸ ಅಥವಾ ಇನ್ಯಾವುದೋ ಇದ್ರ ಮೇಲೆ ಹೋದ್ರೆ ತಂದೆಯ ಜೊತೆ ವಾಸಿಸುವುದಿಲ್ಲ ಎಂಬುದನ್ನು ಇದು ಸೂಚಿಸುತ್ತದೆ. ನಿಮ್ಮ ಆತ್ಮೀಯರ ಜೊತೆ ಬಂಧವನ್ನ ಹೊಂದಿರುತ್ತೀರಿ ಮತ್ತು ಅವರಿಗಾಗಿ ನೀವು ಏನನ್ನೂ ಮಾಡಲು ಸಿದ್ಧರಾಗಿರ್ತೀರಿ. ಅಂದ್ರೆ ಸ್ವಲ್ಪ ಈ ಫ್ರೆಂಡ್ಗಳೆಲ್ಲ ಜಾಸ್ತಿ. ಸೊ ಕೆಲವು ಒಪ್ಪಂದದ ಮೂಲಕ ನೀವು ಹಣವನ್ನ ಗಳಿಸಬಹುದು. ಇಲ್ಲಿ ಗುರು ಇದ್ದಾನೆ, ಮತ್ತೆ ನಿಮ್ಮನ್ನ ಕೆಲವು ಜಿಪುಣ ಸ್ವಲ್ಪ ಹಣಕಾಸು ಖರ್ಚು ಮಾಡಿದ್ರೆ ಮುಂದಕ್ಕೆ ಜಿಪುಣ ಕೂಡ ಆಗ್ಬಹುದು. ಇವಾಗ ದುಂದು ವೆಚ್ಚ ಮಾಡ್ತಾ ಇರುವಂತಹ ವ್ಯಕ್ತಿ. ಸೊ ಜೀವನದಲ್ಲಿ ಯೋಗ ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು. ಧ್ಯಾನ ಪೂಜೆಗಳ ಕಡೆ ಸ್ವಲ್ಪ ಗಮನ ಕೊಡಿ ಅಂತೇಳಿ ಸೊ ಗುರುವಿನ ಪರಿಗಣನೆ ತಗೊಂಡ್ರೆ ಹೇಳ್ತಾ ಇದೆ. ಇನ್ನು ಶುಕ್ರ ನಿಮ್ಮ ಮಗನ ಜಾತಕದಲ್ಲಿ 8ನೇ ಮನೆಯಲ್ಲಿದ್ದಾನೆ. ಸೊ ಶುಕ್ರ ನಿಮ್ಮ ಮಗನ ಜಾತಕದಲ್ಲಿ ಸುಂದರ ವ್ಯಕ್ತಿತ್ವ, ದೊಡ್ಡ ಕಣ್ಣುಗಳು ಮತ್ತೆ ಅಹಂಕಾರ ಜಾಸ್ತಿ ಇದೆ ಅಂತ ತೋರಿಸ್ತಾ ಇದೆ. ಸೊ ಮತ್ತೆ ದೃಢ ಮನಸ್ಸಿಗೆ ಹೆದರಿಕೆ ಇಲ್ಲದಂತಹ ವ್ಯಕ್ತಿ. ಸೊ ಬುದ್ಧಿವಂತ ಹೌದು, ಬಟ್ ನಾಯಕ ಗುಣಗಳಿದೆ, ನೈತಿಕ ವ್ಯಕ್ತಿ ಆಗಿರ್ತಾರೆ. ಸೊ ಬಟ್ ಸ್ವಲ್ಪ ಈ ಅಹಂಕಾರವನ್ನ ಬಿಟ್ರೆ ಒಳ್ಳೆಯದು. ಹಾಗೆ ಹಣಕಾಸಿನ ಅಥವಾ ಮಹಿಳೆಯರ ಮೂಲಕ ನೀವು ಐಶ್ವರ್ಯವನ್ನ ಪಡೆಯಬಹುದು. ದೈಹಿಕ ಹಣಕಾಸು ಅಥವಾ ಮಹಿಳೆಯರ ಮೂಲಕ ನೀವು ಐಶ್ವರ್ಯವನ್ನ ಪಡೆಯಬಹುದು. ಅಂದ್ರೆ ಮದುವೆ ಆದ್ಮೇಲೆ ಹೆಂಡತಿ ಕಡೆಯಿಂದ ಏನಾದ್ರು ಬರೋ ಚಾನ್ಸಸ್ ಇದೆ. ಸೊ ಹಾಗೆ ವಾಹನಗಳನ್ನ ಪಡೆಯುತ್ತೀರಿ ಅಂತ ಇದೆ. ವೆಹಿಕಲ್ದು ಕೂಡ ಒಂದು ಯೋಗ ಇದೆ. ಸೊ ಶುಕ್ರ ಶ್ರೀಮಂತಿಕೆಯನ್ನ ನೀಡ್ತಾನೆ ಅಂತ ಇದೆ. ಸೊ ಕೆಲವು ಬಾರಿ ಸಾಲದ ಸಮಸ್ಯೆಗಳನ್ನ ನೀಡ್ತಾನೆ. ಸೊ ಕೆಲವು ಶತ್ರುಗಳ ವಿರುದ್ಧ ನೀವು ಜಯಿಸುವಂತಹದ್ದು ಇದೆ. ಅತಿಯಾದ ತಿರುಗಾಟ ಮತ್ತೆ ವಿವಾದದಿಂದ ನೀವು ದೂರ ಇರಬೇಕು. ತುಂಬಾ ಜಾಸ್ತಿ ಟ್ರಾವೆಲಿಂಗ್ ಎಲ್ಲ ಮಾಡಬಾರ್ದು. ಸೊ ಜಗಳಗಳೆಲ್ಲ ಮಾಡ್ಕೊಳಕ್ ಹೋಗ್ಬಾರ್ದು. ವಿವಾದಗಳಿಂದ ದೂರ ಇರಬೇಕು ಅಂತ ಹೇಳ್ತಾ ಇದೆ. ಸೊ ಇದು ನಿಮ್ಮ ತಂದೆಯ ಸಾಲವನ್ನು ತೀರಿಸಲು ನಿಮಗೆ ಸಹಾಯ ಮಾಡ್ತದೆ. ಮಾಡುವ ಕೆಲಸದಲ್ಲಿ ಸೊ ಶ್ರದ್ಧೆ ಇಟ್ಟು ಕೆಟ್ಟವರ ಸಹವಾಸವನ್ನ ಬಿಟ್ಟು ಸೊ ತಂದೆಯ ಜೊತೆ ಕೈ ಜೋಡಿಸಿ. ನಿಮ್ಮ ಹತ್ರ ಸಾಲ ಮಾಡಿದಾನ? ನಾವು ಕೊಡ್ತೀವಲ್ಲ. ಸೊ ಸಾಲ ಮಾಡೋದ್ರಿಂದ ತೀರಿಸಬಹುದು. ನಿಮ್ಮ ಪುತ್ರ ಮತ್ತೆ ಪತ್ನಿಯಿಂದ ಚಿಂತೆಯನ್ನ ನೀವು ಹೊಂದಬೇಕಾಗ್ತದೆ ಅಂತ ಇದೆ. ಹಾಗೆ ಶನಿನ ನಾವು ಪರಿಗಣನೆ ತಗೊಂಡ್ರೆ ನಿಮ್ಮ ಮಗನ ಜಾತಕದಲ್ಲಿ 10ನೇ ಮನೆಯಲ್ಲಿ ಶನಿ ಇದ್ದಾನೆ. ಸೊ ಶನಿ ದೃಷ್ಟಿ 4ನೇ ಮನೆ ಮೇಲಿದೆ. ರಾಹು ಸಂಪೂರ್ಣ ದೃಷ್ಟಿ ಶನಿ ಮನೆ ಮೇಲಿದೆ. ಸೊ ಇಲ್ಲಿ ಶನಿ ಏನ್ ತೋರಿಸ್ತಾ ಇದ್ದಾನೆ ಅಂದ್ರೆ ನೀವು ಉತ್ತಮ ಕೆಲಸಗಳಲ್ಲಿ ತೊಡ್ಕೋಬೇಕು. ಮಹತ್ವಾಕಾಂಕ್ಷೆ ತುಂಬಾ ಆಸೆಗಳು ಇಟ್ಕೊಂಡ್ರೆ ಸಾಲದು.
ಸೊ ಅದಕ್ಕೋಸ್ಕರ ಶ್ರಮ ಪಟ್ಟು ಕೆಲಸ ಮಾಡಬೇಕು. ಸೊ ಈ ಒರಟು ಸ್ವಭಾವವನ್ನು ಬಿಟ್ಟು ಮೃದು ಸ್ವಭಾವವನ್ನು ಬೆಳೆಸ್ಕೋಬೇಕು. ಸೊ ಒಳ್ಳೆಯವ್ರ ಸಹವಾಸಗಳನ್ನು ಮಾಡಬೇಕು, ಕೆಟ್ಟ ದುಷ್ಟರ ಸಹವಾಸದಿಂದ ದೂರ ಇರಬೇಕು. ಹಾಗೆ ಒಂದು ಧಾರ್ಮಿಕ ವಿಚಾರಗಳಲ್ಲಿ ಹತ್ರ ಗಮನ ಕೊಡಬೇಕು ಅಂತ ತೋರಿಸ್ತಾ ಇದೆ. ಹಾಗೆ ನೀವು ಫ್ಯೂಚರ್ ಅಂತಹದ್ದು ಏನು ಅಂತಹ ತೊಂದರೆಗಳಿಲ್ಲ. ನಿಧಾನಗತಿಯಲ್ಲಿ ಹಣವನ್ನು ಗಳಿಸುವ ಮೂಲಕ ನೀವು ಖುಷಿ ಪಡ್ತೀರಿ, ಆದರೆ ಯಶಸ್ಸು ನಿಧಾನವಾಗಿ ಬರ್ತದೆ. ಇಮ್ಮಿಡಿಯೇಟ್ ಆಗಿ ಅಂದಿದ ತಕ್ಷಣ ಯಶಸ್ಸು ಬರೋದಿಲ್ಲ, ನಿಧಾನವಾಗಿ ಬರ್ತದೆ. ಸೊ ನೀವು ಉತ್ತಮ ಸಾಧನೆ ಮತ್ತೆ ಉತ್ತಮ ಹುದ್ದೆಯನ್ನು ಪಡೆಯುತ್ತೀರಿ ಅಂತ ಇದೆ. ವಾದ ವಿವಾದಗಳಿಂದ ದೂರ ಇರಬೇಕು, ಕೆಟ್ಟ ಸಹವಾಸಗಳನ್ನು ಮಾಡಬಾರ್ದು, ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇಟ್ಟು ಮಾಡಬೇಕು. ಸೊ ಮತ್ತೆ ಒಳ್ಳೆ ಕೆಲಸ ಸಿಗ್ತದೆ ಅಂತ 3 ಕಡೆಯಿಂದ ಹೇಳಿದ್ದೀನಿ. ಕೆಲಸ ಅಂತೂ ಒಳ್ಳೆ ಕೆಲಸ ಸಿಗ್ತದೆ, ಅದು ಪ್ರೈವೇಟ್ ಆರು ಆಗಲಿ ಗೌರ್ಮೆಂಟ್ ಆರು ಆಗಲಿ. ಸೊ ಕೆಲಸ ಚೆನ್ನಾಗಿದೆ, ಯೋಗ ಇದೆ. ಇನ್ನು ರಾಹುನ ನೋಡಿದ್ರೆ, ರಾಹು ನಿಮ್ಮ ಮಗನ ಜಾತಕದಲ್ಲಿ 10ನೇ ಮನೆಯಲ್ಲಿದ್ದಾನೆ. ಗುರು ಶುಕ್ರ ಕೇತು ಸಂಪೂರ್ಣ ದೃಷ್ಟಿ ರಾಹು ಮೇಲಿದೆ. ಸೊ ಫ್ಯೂಚರ್ ನಲ್ಲಿ ಇವರು ಖುಷಿಯಾಗಿರ್ತಾರೆ, ಹೆಮ್ಮೆ ಗೌರವನ್ನ ಸಾಧಿಸ್ತಾರೆ. ಹಾಗೆ ವಿದೇಶದಿಂದಲೂ ಕೂಡ ಹಣ ಸಂಗ್ರಹಿಸಲು ರಾಹು ನೆರವಾಗ್ತಾನೆ ಅಂತ ಇದೆ. ಸೊ ಭೂಮಿ ಮತ್ತೆ ಹಣ ಆಸ್ತಿ ಇದು ಕೂಡ ಸಿಗ್ತದೆ, ಸಾಧ್ಯತೆ ಇದೆ. ಸೊ ಮತ್ತೆ ತುಂಬಾ ಟ್ರಾವೆಲಿಂಗ್ ಮಾಡುವಂತಹದ್ದು ಇದೆ, ಆದರೆ ನಿಮ್ಮ ಕೆಲಸದಲ್ಲಿ ಅಡೆತಡೆಗಳು ಆಗುವಂತಹ ಸಾಧ್ಯತೆಗಳಿದೆ. ಬಟ್ ಹೇಳು ಬೀಳುಗಳು ಆಗ್ತಾ ಇರ್ತದೆ, ಮಿಶ್ರ ಫಲಗಳು ಇದೆ. ಬಟ್ ಮುಂದೆ ಫ್ಯೂಚರ್ನಲ್ಲಿ ಒಳ್ಳೆ ಜಾಬು ಇದೆ. ಸೊ ಮದುವೆ ಯೋಗನೂ ಇದೆ. ಎಷ್ಟು ವರ್ಷ ಅಂತ ಹೇಳಿದ್ದೀನಿ, ಎಷ್ಟು ಆಯಸ್ಸು ನಿಮ್ಮ ಮಗನಿಗೆ ಅಂತ ಹೇಳಿದ್ದೀನಿ. ಮುಂದಿನ ಭವಿಷ್ಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇವಾಗ ನಿಮಗೆ ಕೇತು ಮತ್ತೆ ತೊಂದರೆಗಳಿದೆಯಲ್ಲ ಗ್ರಹಗಳದ್ದು, ಈ ಒಂದು ತೊಂದರೆಗಳಿಗೆ ಪರಿಹಾರ ಮಾಡಿಸ್ಕೊಳ್ಳಿ. ಸೊ ಮನೆಯಲ್ಲೇ ಒಳ್ಳೆ ಜ್ಯೋತಿಷರ ಕರೆದು ಒಂದು ಪೂಜೆ ಮಾಡಿಸಿ. ಸೊ ಇದನ್ನ ವಿಡಿಯೋ ಹಾಕಿರ್ತೀರಿ, ಅದನ್ನು ನಿಮ್ಮ ಮಗನ ತೋರಿಸಿ. ಸೊ ಮತ್ತೆ 2 ಮಕ್ಕಳದು ಕಡಿಮೆ ಸಂಖ್ಯೆ ಮಕ್ಕಳನ್ನು ಹೊಂದುತ್ತೀರಿ. ರಾಹುವಿನ ಅಸ್ತಿತ್ವದಲ್ಲಿ ನೀವು ಯಾವುದೇ ಕೆಲಸದಲ್ಲಿ ಸ್ಥಿರತೆಯನ್ನು ತರುತ್ತದೆ. ಹಾಗೆ ಅಡೆತಡೆಗಳು ಕೂಡ ಉಂಟಾಗ್ತಾ ಇರ್ತದೆ. ನೋಡಿ, ರಾಹು ಮತ್ತೆ ಕೇತು ದಶೆ ಮಿಶ್ರ ಫಲಗಳು ಕೊಡ್ತಾ ಇದೆ, ಆಯ್ತಾ. ಸೊ ನೀವು ಸುಳ್ಳು ಹೇಳುವುದನ್ನು ಕಡಿಮೆ ಮಾಡಿ ಅಂತ ಹೇಳಿದ್ರೆ, ತುಂಬಾ ಸುಳ್ಳು ಹೇಳ್ತಾನೆ ನಿಮ್ಮ ಮಗ. ನೋಡಿ, ಇಲ್ಲಿ ನೀವು ಸುಳ್ಳು ಹೇಳುವುದನ್ನ ಆರಂಭಿಸಬಹುದು. ಸೊ ಅಗತ್ಯವಾಗಿ ಮಾತನಾಡುವ ಚಟವನ್ನ ಬೆಳೆಸ್ಕೊಳ್ಳಬಹುದು. ಇತರರ ಜೊತೆ ಮಾತನಾಡುವಾಗ ಕೆಟ್ಟ ದಾರಿಯನ್ನ ನೀವು ಬಳಸಬಹುದು. ಸೊ ಅತಿರೇಕಕ್ಕೆ ಆಹಾರವನ್ನ ಸೇವಿಸುವುದು, ಕುಡಿಯುವುದನ್ನ ಆರಂಭಿಸಬಹುದು. ಸೊ ಈ ಸಮಯದಲ್ಲಿ ನೀವು ಎಲ್ಲ ನಿಮ್ಮ ತಂದೆ ಆಸ್ತಿಯನ್ನ ಕಳೆಯುವಂತಹ ಮನಸ್ಸು ಮಾಡಬಹುದು, ಹಣವನ್ನ ದುರುಪಯೋಗ ಮಾಡಬಹುದು, ಅನಗತ್ಯ ವಿಚಾರಗಳಲ್ಲಿ ನೀವು ತಲೆ ತೋರಿಸಬಹುದು. ಇದು ನೀವು ಏನು ಮಾಡಿಟ್ಟಿರ್ತಾರೋ ಅದನ್ನ ಆಸ್ತಿನ ಕಳಿಬಹುದು ಅಂತ ತೋರಿಸ್ತಾ ಇದೆ. ಯಾವುದು ಈ ರಾಹುನ ಪರಿಗಣನೆ ತೆಗೆದುಕೊಂಡ್ರೆ, ರಾಹು 10ನೇ ಮನೆಯಲ್ಲಿ ಇರೋದ್ರಿಂದ. ಸೊ ಇದು ರಾಹು ಮತ್ತೆ ಕೇತು ಸ್ವಲ್ಪ ವಕ್ರ ದೃಷ್ಟಿ ಇರೋದ್ರಿಂದ ಇದಕ್ಕೆ ಅವ್ರಿಗೆ ಶಾಂತಿ ಮಾಡಿಸ್ತಂದ್ರೆ, ಅದಕ್ಕೆ ಪೂಜೆ ಮಾಡಿಸ್ತಂದ್ರೆ, ಸೊ ಅದಕ್ಕೆ ಮಂತ್ರಗಳಿದೆ, ಅದನ್ನ ಉಚ್ಚಾರಣೆ ಮಾಡ್ತಂದ್ರೆ, ಮನೆಯಲ್ಲ ಸಿಂಪಲ್ ಆಗಿ ಮಾಡಿಸ್ತಂದ್ರೆ, ಸೊ ಅವರು ಶಾಂತರಾಗ್ತಾರೆ. ಈ ಸಮಸ್ಯೆಗಳು ಏನ್ ತೋರಿಸ್ತಾ ಇದೆ ಇದನ್ನ ಸಂಪೂರ್ಣವಾಗಿ ಅದರಿಂದ ಹೊರಗಡೆ ಬರಬಹುದು. ಸೊ ನಿಮ್ಗೆ ಈ ರೋಡಲ್ಲಿ ಹೋದ್ರೆ ನೀವು ಬಿಡಬಹುದು ಅಂತ ಹೇಳ್ತೀವಿ. ಸೊ ಆಕಸ್ಮಿಕವಾಗಿ ಬಿಡಬಹುದು. ಸೊ ಆ ರೋಡಲ್ಲೇ ಹೋಗದೆ ಇದ್ರೆ, ನೀವು ಮುಂದ್ಗಡೆಯಲ್ಲಿ ಹಳ್ಳ ಇದೆ, ಈ ರೋಡಲ್ಲಿ ಹೋಗ್ಬೇಡಿ. ಸೊ ಅಥವಾ ರೋಡಲ್ಲಿ ಕ್ಲೋಸ್ ಆಗಿದೆ ಅಂತ ಹೇಳಿದ್ರೆ ಆ ರೋಡಲ್ಲಿ ಹೋಗ್ಬಾರ್ದು, ಪಕ್ಕದ ರೋಡಲ್ಲಿ ಹೋದ್ರೆ ಸೇಫ್ ಆಗಿ ಹೋಗ್ತಿರಲ್ವಾ, ಆ ತರ. ಸರ್, ಈಗ ನಾವು ಪೂಜೆ ಮಾಡಿಸ್ಬೇಕಂತ ನಾವು ಸಾಮಾನ್ಯ ಕರ್ಸಿ ಮಾಡಿರ್ತೀವಿ. ಮನೆ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಕೇತು ನಿಮ್ಮ ಮನೆ ಜಾತಕದಲ್ಲಿ, ನಿಮ್ಮ ಮಗನ ಜಾತಕದಲ್ಲಿ 4ನೇ ಮನೆಯಲ್ಲಿ ಇದ್ದಾನೆ. ಈ ಸ್ಥಾನದಲ್ಲಿರುವ ಕೇತು ಬಹುತೇಕ ವಿಚಾರಗಳಲ್ಲಿ ಕೆಟ್ಟ ಫಲಿತಾಂಶವನ್ನ ನೀಡುತ್ತಾ ಇದ್ದಾನೆ. ಆದರೂ ನೀವು ಕೆಟ್ಟ ವ್ಯಕ್ತಿಗಳ ಇಷ್ಟಪಡ್ತಾ ಇದ್ದೀರಿ. ನೀವು ಅತ್ಯಂತ ಆಸೆ ಬುರುಕ ಮತ್ತೆ ಕೀಳು ವ್ಯಕ್ತಿತ್ವವಿರುವಂತಹ ವ್ಯಕ್ತಿ. ಸೊ ಅಂದ್ರೆ ಕೀಳು ಮನಸ್ಸು, ಅಂದ್ರೆ ತುಂಬಾ ಕೆಟ್ಟದ ಕಡೆಗೆ ಜಾಸ್ತಿ ಆಲೋಚನೆ ಮಾಡುವಂತಹದ್ದು, ಮತ್ತೆ ತುಂಬಾ ಆಸೆ ಜಾಸ್ತಿ. ಹಾಗೆ ಕೆಟ್ಟವ್ರ ಸಹವಾಸದಿಂದ ನಿಮ್ಮ ಮಗ ಕೆಟ್ಟಿದ್ದಾನೆ ಅಂತ ತೋರಿಸ್ತಾ ಇದೆ. ಯಾರಿಗೂ ಅಥವಾ ಹಾನಿ ಉಂಟು ಮಾಡಲು ನೀವು ಹಿಂಜರಿಯಬಹುದು. ಸೊ ಈ ಪರಿಸ್ಥಿತಿನಲ್ಲಿ ಕೇತು ಏನ್ ತೋರಿಸ್ತಾನೆ ಅಂದ್ರೆ, ನಿಮ್ಮ ಮಗ ಏನ್ ಬೇಕಾದ್ರೂ ಮಾಡೋದಕ್ಕೂ ಹೇಸುದಿಲ್ಲ ಅಂತ ತೋರಿಸ್ತಾ ಇದೆ. ಕರೆಕ್ಟಾ? ಸೊ ನೈತಿಕವಾಗಿ ತಪ್ಪು ದಾರಿಯನ್ನ ಹಿಡಿಯುತ್ತಿದ್ದೀರಿ. ಉದ್ದೇಶಪೂರ್ವಕವಲ್ಲದಿದ್ದರೂ ಕೂಡ ಕೆಟ್ಟ ದಾರಿ ಹಿಡಿಯುತ್ತಿದ್ದೀರಿ. ಇದರಿಂದ ನೀವು ಹಲವಾರು ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ. ಈ ಸ್ಥಾನದಲ್ಲಿರುವ ಕೇತು ಆಂತರಿಕ ತೊಂದರೆಗಳನ್ನ ನೀಡ್ತಾ ಇದ್ದಾನೆ. ಹಣಕಾಸಿನ ಸ್ಥಿತಿಗತಿ ಅನುಕೂಲಕರವಾಗಿಲ್ಲ.
ಯಾರಿಗಾದರೂ ಹಣವನ್ನು ಮರುಪಾವತಿ ಮಾಡುವಲ್ಲಿ ನೀವು ಸಮಸ್ಯೆಯನ್ನ ಎದುರಿಸುತ್ತೀರಿ. ಅಂದ್ರೆ ಕೊಟ್ಟ ಸಾಲ ಸರಿಯಾಗಿ ವಾಪಸ್ ಕೊಡ್ತಾ ಇಲ್ಲ, ಅದರಿಂದ ಅವರು ಗಲಾಟೆ ಮಾಡಬಹುದು, ತೊಂದರೆ ಮಾಡಬಹುದು. ಇದರ ಜೊತೆಗೆ ಹಣ ಪಡೆಯುವುದು ನಿಮಗೆ ಸಮಸ್ಯೆ ಆಗುತ್ತದೆ. ನೀವು ಇತರ ವ್ಯಕ್ತಿಗಳ ಜೊತೆ ಸೇರಿ ಕೆಲವು ಕೆಟ್ಟ ವಿಚಾರಗಳಿಗೆ ಆಸಕ್ತಿ ತೋರ್ತಾ ಇದೆ. ನೀವು ವಾಹನಗಳಿಂದ ಸಮಸ್ಯೆಯನ್ನ ಎದುರಿಸಬಹುದು. ನೀವು ಮತ್ತು ನಿಮ್ಮ ಸ್ನೇಹಿತರ ಮಧ್ಯೆ ವಾದ ವಿವಾದಗಳು, ಜಗಳಗಳು, ಗಲಾಟೆಗಳು ಆಗುವಂತಹ ಸಾಧ್ಯತೆಗಳಿದೆ ಅಂತೇಳಿ ಕೇತು 4ನೇ ಮನೆಯಲ್ಲಿರೋದ್ರಿಂದ ಇಷ್ಟು ದುಷ್ಪರಿಣಾಮಗಳಾಗ್ತದೆ. ಇದಕ್ಕೆ ಪರಿಹಾರ ಅಂದ್ರೆ ಇನ್ನು ಮಾಂಗಲಿಕ ದೋಷ ಏನಿಲ್ಲ, ಬೇರೆ ಕುಜ ದೋಷದ್ದು ಆ ಥರದ್ದು ಏನಿಲ್ಲ. ಫೈನಲ್ ಆಗಿ ಹೇಳೋದು ಅಂದ್ರೆ ಇವಾಗ ನಿಮ್ಮ ಮಗಂದು ಒಂದು ಚಿನ್ನದ ರಿಂಗ್ಗೆ ಈ ಒಂದು ಹಳದಿ ನೀಲಮಣಿನ ಹಾಕ್ಸಿ, ಮತ್ತೆ ಕೆಟ್ಟ ದಿನ ಶುಕ್ರವಾರ, ಆ ದಿನ ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೆ ಹೇಳಿ. ಇಲ್ಲ ಓನ್ಲಿ ಶುಕ್ರವಾರ. ಒಳ್ಳೆ ದಿನ ಬಂದು ಮಂಗಳವಾರ, ಭಾನುವಾರ. ವರ್ಷಗಳ ಬಂದು 28ನೇ ವರ್ಷ, 37ನೇ ವರ್ಷ, 46ನೇ ವರ್ಷ ಒಳ್ಳೆ ವರ್ಷಗಳಿದೆ. ಈ ವರ್ಷದಿಂದ ಸರಿ ಹೋಗ್ತದೆ. ಅದು ಸರಿ ಹೋಗ್ಬೇಕು ಅಂದ್ರೆ ನೀವು ಇಲ್ಲಿ ನಾನು ಮೊದಲೇ ಹೇಳಿರುವ ಹಾಗೆ ಇಲ್ಲಿ ನೋಡಿ, ಜಾತಕದಲ್ಲಿ ಮಂಗಳ, ರವಿ, ಶನಿ ಒಂದೇ ಮನೆಯಲ್ಲಿದ್ರೆ ಇವು 3 ಗ್ರಹಗಳು ಉಗ್ರಹಗಳು, ಪ್ರಭಾವಿ ಗ್ರಹಗಳು. ಇದರಿಂದ ಜೊತೆಗೆ ಇಲ್ಲಿ ಮಂಗಳ, ರವಿ, ಶನಿದು ಒಂದು ಕಡೆ ತೊಂದರೆ ಆದ್ರೆ ಇಲ್ಲಿ ಕೇತು, ರಾಹು ಮತ್ತೆ ಕೇತು, ರಾಹು ಮತ್ತೆ ಕೇತು ಇಷ್ಟು ತನಕ ಹೇಳಿದ್ದೀನಿ ಅವರಿಬ್ಬರದು ಏನು ದುಷ್ಪರಿಣಾಮ ಆಗ್ತದೆ ಅಂತ ಹೇಳಿ. ಹಾಗಾಗಿ ರಾಹು ಮತ್ತೆ ಕೇತು ಈ ಶಾಂತಿ ಮಾಡಿಸ್ಬೇಕು, ಪೂಜೆ ಮಾಡಿಸ್ಬೇಕು. ಅಲ್ಲಿಗೆ ಒಟ್ಟಿಗೆ ನೀವೇನ್ ಮಾಡ್ಬೇಕು ಅಂದ್ರೆ ಮಂಗಳ, ರವಿ, ಶನಿ 3 ಜನ ಒಂದೇ ಮನೆಯಲ್ಲಿರೋದ್ರಿಂದ, ಅದು ಅವ್ರ ಉಗ್ರ ಆಗಿರೋದ್ರಿಂದ ಅವನ ಆಟಿಟ್ಯೂಡು, ಅವನ ಬಿಹೇವಿಯರ್ಸು, ಅವನ ನಡವಳಿಕೆ, ಅವನು ಕೆಟ್ಟ ಸಹವಾಸ ಮಾಡ್ತಿರೋದು, ಹಣ ನಷ್ಟ ಮಾಡ್ಕೋತಿರೋದು, ಸಾಲ ಮಾಡ್ಕೋತಿರೋದು ಎಲ್ಲ ಒಂದು ಕಡೆ ಆದ್ರೆ, ಜೊತೆಗೆ ಇಲ್ಲಿ ರಾಹು ಕೇತು ಕೂಡ ಸರಿಯಾಗಿಲ್ಲ. ಹಾಗಾಗಿ ನೀವು ಮನೆಯಲ್ಲೇ ನವಗ್ರಹ ಹೋಮ ಅಥವಾ ಶಾಂತಿ ಪೂಜೆ ಮಾಡಿಸಿ, ಅಲ್ಲಿ ನೀವು ಎಕ್ಸ್ಪೆಷಲಿ ರಾಹು ಕೇತು ಪೂಜೆನ ಸ್ವಲ್ಪ ಪುರೋಹಿತರಿಗೆ ಹೇಳಿ. ಅದು ರಾಹು ಕೇತು ದೋಷ ಇದೆ ಅಂತ ಹೇಳಿದ್ದಾರೆ. ಹಾಗೆ ಮಂಗಳ, ರವಿ, ಶನಿ ಒಂದೇ ಮನೆಯಲ್ಲಿದ್ದಾರೆ. ಇದನ್ನ ತ್ರಿಗ್ರಹಿ ಯೋಗ ಅಂತ ಹೇಳ್ತಾರೆ. 2-3 ಗ್ರಹಗಳು ಕೂಡ ಉಗ್ರವಾಗಿದ್ದಾವೆ ಅಂತ ಹೇಳಿದ್ದಾರೆ. ಹಾಗಾಗಿ ನಮಗೆ ಒಂದು ನವಗ್ರಹ ಶಾಂತಿ ಒಂದು ಹೋಮ ಮಾಡಿಸಿ, ಮತ್ತೆ ಸ್ವಲ್ಪ ಆಧ್ಯಾತ್ಮದ ಕಡೆಗೆ ಸ್ವಲ್ಪ ಗಮನ ಕೊಡೋದಕ್ಕೆ ಹೇಳಿ, ಕೆಲಸದ ಕಡೆ ಗಮನ ಕೊಡೋದಕ್ಕೆ ಹೇಳಿ. ನಿಮಗೆ ಮದುವೆ ಆಗೋ ಟೈಮ್, ಒಳ್ಳೆ ಟೈಮ್ ಯಾವುದು ಅಂತ ಹೇಳಿದ್ದೀನಿ. ಉದ್ಯೋಗ ಸಿಗುವಂತಹ ಕೆಲಸ ಯಾವುದು ಅಂತ ಹೇಳಿದ್ದೀನಿ. ಅದೆಲ್ಲ ಸುಸೂತ್ರವಾಗಿ ನಡಿಬೇಕು ಅಂದ್ರೆ ನೀವು ಇದನ್ನ ಒಂದು ಪೂಜೆನ ಮತ್ತೆ ಒಂದು ಹೋಮನ ಮನೆಯಲ್ಲೇ ಮಾಡಿಸಿ. ಈಗ ನಾವಿದ್ರೆ ಬಾಡಿಗೆ ಮನೆಯಲ್ಲಿ ಮಾಡಿಸ್ಬೋದು. ನೀವು ಎಲ್ಲಿರ್ತೀರೋ ಅಲ್ಲಿ ಮಾಡಿಸ್ಬೋದು. ಸ್ವಂತ ಮನೆ ಅಕಸ್ಮಾತ್ ಸ್ವಂತ ಮನೆ ಆದ್ಮೇಲೆ ಮಾಡಿಸಿದ್ರು ಓಕೆ. ಬಟ್ ಇನ್ನು ಟೈಮ್ ಮಾಡಿಸ್ತೀವಿ. ನನಗೆ ಒಂದು ಮಾಡಿಸಿದ್ವಿ, ಯಾವ್ದೇ ಮಗ ಬರ್ಲಿಲ್ಲ. ಹೋಮ, ಗಣ ಹೋಮ, ನವಗ್ರಹ ಶಾಂತಿ ಎಲ್ಲ ಪ್ರತಿಯೊಂದು ಮಾಡಿಸಿದ್ವಿ. ನಾವ್ ಹೇಳಿದ ಪ್ರಕಾರ ಕಟ್ಟಿಲ್ಲ ನೀವು ಅಂತ ಹೇಳ್ಬಿಟ್ಟು ಬರ್ಲಿಲ್ಲ. ಸರಿ ಆಯ್ತು. ಅದೇ ಹೇಳಿ ನೋಡಿ, ನಿಮ್ಗೆ ಸ್ವಲ್ಪ ಅಹಂಕಾರ ಇರುವಂತಹದ್ದು ಮತ್ತೆ ಮೊಂಡತನ ಅದು ಒಳ್ಳೇದಲ್ಲ. ಅದೆಲ್ಲ ಅವ್ರಿಗೆ ಆಗ್ತಾ ಇದೆ ಅಂದ್ರೆ ಕಾರಣ ಏನು ಅಂತ ನಾನು ನಿಮ್ಗೆ ಹೇಳಿದೆ. ಅದು ಸರಿ. ಈಗ ಮನೆ ಬಾಡಿಗೆ ಮನೇಲಿ ನಾವು ಮಾಡಿಸ್ತೀವಿ, ಮನೆಯವ್ರನ್ನ 5 ಕರ್ಕೊಂಡು ನಾವು ಮಾಡಿಸ್ತೀವಿ. ಅಲ್ಲಿ ಬಂದು ನಾವು ಕುತ್ಕೊಳ್ಳಿಲ್ಲ ಅಂದ್ರೆ, ಬಟ್ ಕುಂತ್ಕೊಳ್ಳಿಲ್ಲ ಅಂದ್ರೆ ಅವನು ಅದನ್ನ ಇದೇನಿಲ್ಲ ಇಲ್ಲಿ ಪ್ರಾಬ್ಲಮ್ ತೋರಿಸ್ತಾ ಇದೆ, ಅಷ್ಟು ಸಫರ್ ಮಾಡ್ಬೇಕಾಗುತ್ತೆ. ವಿಡಿಯೋದ ಮುಖಾಂತರ ನಿಮ್ಮ ಮಗನಿಗೆ ಹೇಳ್ತಾ ಇದ್ದೀನಿ, ಸ್ವಲ್ಪ ತಾಳ್ಮೆ, ಜ್ಞಾನ, ವಿವೇಕ ಇದೆಲ್ಲ ತಿಳ್ಕೊಂಡು ಪೇರೆಂಟ್ಸ್ಗಳು, ಅಪ್ಪ ಅಮ್ಮಂದಿರು ಯಾವತ್ತು ಮಕ್ಕಳು ಹಾಳಾಗೋಗ್ಲಿ ಅಂತ ಹೇಳೋದಿಲ್ಲ. ಮಕ್ಕಳು ಒಳ್ಳೇದಕ್ಕೆ ಅಂತಾನೆ ಅವ್ರು ಅಷ್ಟು ಕಷ್ಟ ಪಡೋದು, ಅಷ್ಟು ಮಾಡೋದು. ಮೊದಲು ಅಹಂಕಾರಗಳನ್ನ ಬಿಡಬೇಕು, ಅದು ದಡ್ತನ ಬಿಡಬೇಕು. ಹಾಗಾಗಿ ಇಲ್ಲಿ ಗ್ರಹಗಳು ತುಂಬಾ ಕ್ರೂರವಾಗಿದ್ದಾವೆ. ಹಾಗಾಗಿ ಇಲ್ಲಿ ಜ್ಯೋತಿಷ್ಯ, ವೈದಿಕ ಜ್ಯೋತಿಷ್ಯ ಅದು ಯಾವುದು ಸುಳ್ಳು ಬರೋದಿಲ್ಲ. ಒಂದು 20% ಮೈನಸ್ ಆದ್ರೂ 80%. ಯಾಕೆಂದ್ರೆ ಇಲ್ಲಿ ಕುಂಡಲಿ ಹಾಕಿ, ಲಗ್ನ ಜಾತಕ ಕುಂಡಲಿ ಹಾಕಿ ನೋಡೋದ್ರಿಂದ ಇದು ಯಾವುದು ಕೂಡ ಸತ್ಯನೇ ಆಗಿರ್ತದೆ, ಸುಳ್ಳು ಆಗಿರೋದಿಲ್ಲ. ಇಲ್ಲಿ ನಿಮ್ಗೆ ಈ ಗ್ರಹಗಳ ಗತಿಗಳಿಂದ ನೋಡಿ, ಇಲ್ಲಿ ಲಗ್ನ ಜಾತಕ ಏನು ತೋರಿಸ್ತಾ ಇದೆ, ಇಲ್ಲಿ ಚಾರ್ಟ್ ಅಲ್ಲಿ ನವಂಶ ಜಾತಕ ಏನು ತೋರಿಸ್ತಾ ಇದೆ. ಎಲ್ಲ ಕೂಡ ಇಲ್ಲಿ ಮತ್ತೆ ಹುಟ್ಟಿದ ಜಾತಕದಲ್ಲಿ ಏನು ತೋರಿಸ್ತಾ ಇದೆ, ಶನಿ ಮತ್ತೆ ರವಿ, ಮಂಗಳ 10ನೇ ಮನೆಯಲ್ಲಿದ್ದಾರೆ ಅಂತ ತೋರಿಸ್ತಾ ಇದೆ. ಚಂದ್ರ 6ನೇ ಮನೆಯಲ್ಲಿದ್ದಾನೆ. ಮತ್ತೆ ಇಲ್ಲಿ ಶುಕ್ರ, ಕೇತು, ಗುರು 8ನೇ ಮನೆಯಲ್ಲಿದ್ದಾರೆ, ಬುಧ 9ನೇ ಮನೆಯಲ್ಲಿದ್ದಾರೆ. ಇದೆಲ್ಲ ಲೆಕ್ಕಾಚಾರ ಹಾಕಿನೇ ನಾವು ಜ್ಯೋತಿಷ್ಯ ಹೇಳೋದು. ಇಲ್ಲಿ ಯಾವುದು ಕೂಡ ಒಂದು 20% ಆ ಕಡೆ ಈ ಕಡೆ ಆದ್ರೂ 80% ಸತ್ಯವಾಗಿರ್ತದೆ. ಹಾಗಾಗಿ ತಂದೆ ತಾಯಿಗೆ ರೆಸ್ಪೆಕ್ಟ್ ಮಾಡಬೇಕು, ಗುರು ಹಿರಿಯರು ಹೇಳಿದ್ದನ್ನ ಕೇಳಬೇಕು, ಯಾರು ನಿಮ್ಮನ್ನ ಹಾಳು ಮಾಡೋದಕ್ಕೆ ಕೇಳೋದಿಲ್ಲ.
ಸೊ ಇಲ್ಲಿ ನಾವು ಜ್ಯೋತಿಷ್ಯ ಹೇಳ್ತೀವಿ ಅಂತ ನಿಮ್ಮನ್ನ ನೀವು ಹೋಮ ಮಾಡಿಸ್ಬೇಕು, ಅವನ ಮಾಡಿಸ್ಬೇಕು, ನಿಮ್ಗೆ ಲಕ್ಷ ಲಕ್ಷ ಖರ್ಚು ಮಾಡಬೇಕು, ನಿಮ್ಗೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ, ನಿಮ್ಗೆ ಬಾನಮತಿ ಮಾಡಿಸಿದ್ದಾರೆ, ನಿಮ್ಗೆ ಆ ಥರದ್ದು ಯಾವುದು ಸುಳ್ಳು ಯಾರು ನಾವು ಹೇಳೋರಲ್ಲ. ಆ ಥರ ಏನಾದ್ರು ಇದೆ ಅಂದ್ರೆ ಅದು ಶುದ್ಧ ಸುಳ್ಳು. ಅವರು ದುಡ್ಡಿಗೆ ಮೋಸ ಮಾಡೋದಕ್ಕೆ, ನಿಮ್ ತಲೆ ಹೊಡೆದಕ್ಕೆ ಮಾಡ್ತಿದ್ದಾರೆ ಅಂತ ಅರ್ಥ. ಹಾಗಾಗಿ ವೈದಿಕ ಜ್ಯೋತಿಷ್ಯದಲ್ಲಿ ಏನಿದೆಯೋ ಅದನ್ನ ಚಾರ್ಟ್ ಕೂಡ ಸಮೇತ ಹಾಕಿ ಸೊ ಹೇಳಿದ್ದೀನಿ. ಸೊ ನಿಮ್ಮ ಮಗ ಮಾಡ್ಬೇಕಾಗಿರೋದಷ್ಟೇ, ಈ ಮೊಂಡೆತನ ಬಿಡಬೇಕು, ಕೆಟ್ಟವ್ರ ಸವಾಸ ಬಿಡಬೇಕು, ದುಶ್ಚಟಗಳನ್ನ ಬಿಡಬೇಕು. ಸೊ ತಂದೆ ತಾಯಿಗಳನ್ನ ಮಾತನ್ನ ಕೇಳಿಕೊಂಡು, ಸೊ ಅದು ಗ್ರಹ ದೋಷಗಳಿದೆ, ಗ್ರಹ ದೋಷಗಳಿಗೆ ಮನೆಯಲ್ಲೇ ಒಂದು ಪೂಜೆ ಮಾಡಿಸಿ ಶಾಂತಿ ಮಾಡಿಸ್ಕೊಂಡ್ರೆ ಒಳ್ಳೆ ಮದುವೆ ಮುಂದಿನ 2 ವರ್ಷದಲ್ಲಿ ಮದುವೆ ಯೋಗನೂ ಇದೆ, ಸೊ ಕೆಲಸದ ಯೋಗನೂ ಇದೆ, ಮತ್ತೆ ಹೊರದೇಶದ ಯೋಗನೂ ಇದೆ. ಸಪೋಸ್ ಅಲ್ಲಿ ಹೋಗಕ್ ಆಗ್ಲಿಲ್ಲ ಅಂದ್ರೆ ಇರೋ ಕಡೆನೆ ವ್ಯಾಪಾರ ಮಾಡೋದು, ಅದಕ್ಕೆ ವ್ಯಾಪಾರದಲ್ಲಿ ಏನು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕು, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡೇ ಒಟ್ಟಿಗೆ ಏನು ಹೋಗ್ಬೇಕಾಗಿಲ್ಲ. ಚಿಕ್ಕದ್ರಿಂದ ದೊಡ್ಡದನ್ನು ಮಾಡ್ಕೊಂಡು ಹೋದ್ರೂ ಕೂಡ ಯಶಸ್ಸು ಜಾಸ್ತಿ ಇದೆ. ಸೊ ಹಾಗಾಗಿ ಚಿಕ್ಕದ್ರಿಂದನೇ ದೊಡ್ಡದು ಮಾಡ್ಕೊಂಡು ಹೋಗ್ಲಿ. ಸೊ ಇಲ್ಲಿ ತುಂಬಾ ಒಂದೇ ಸಾರಿ ಅಷ್ಟು ಅಮೌಂಟ್ ಹಾಕಿ ಮಾಡೋದು ಅದು ಒಳ್ಳೇದಲ್ಲ. ಮೊದಲು ಸ್ವಲ್ಪದಲ್ಲೇ ಸ್ವಂತ ಓನ್ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ, ಸೊ ವಾಹನ ಓಡಿಸುವಾಗ ಸ್ವಲ್ಪ ತೊಂದರೆ ಇದೆ. ಹಾಗಾಗಿ ವಾಹನ ಓಡಿಸುವಾಗ ಸ್ವಲ್ಪ ನೋಡಿಕೊಂಡು ಡ್ರೈವಿಂಗ್ ಮಾಡಲಿ. ಮತ್ತೆ ನಾನು ಓನ್ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಬಿಸ್ನೆಸ್ಸಲ್ಲೂ ಕೂಡ ಯಶಸ್ಸಿದೆ. ಬಟ್ ಒಂದೇ ಸಾರಿ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ, ಮಾಡಬಾರದು. ಸೊ ಇಲ್ಲ ನಾನು ಜಾಬ್ ಹೋಗ್ತೀನಿ ಅಂದ್ರೆ ಅಲ್ಲೂ ಕೂಡ ತುಂಬಾ ಆಪರ್ಚುನಿಟೀಸ್ ಇದೆ, ಕೆಲಸ ಸಿಕ್ಕುದು ಕೂಡ ತುಂಬಾ ತೋರಿಸ್ತಾ ಇದೆ. ಸೊ ಕೆಲಸಕ್ಕೆ ಪ್ರಯತ್ನ ಮಾಡ್ಲಿ. ಈ ವರ್ಷ ಮುಂದಿನ ವರ್ಷದಲ್ಲಿ ಕೆಲಸ ತೋರಿಸ್ತಾ ಇದೆ. ಹೋಮ ಮಾಡಿಸ್ತೀನಿ. ಆಮೇಲೆ ಕೆಲಸದೊಂದು ಕೆಲಸದ ಬಹಳ ಇಚ್ಕೊಂಡ್ಬಿಡ್ದ ನಾನು. ಅದೊಂದು ಏನಾದ್ರು ಆಗಂಗೆ ಅದಕ್ಕೆ ನೋಡೋಕೆ ಹೇಳಿದ್ನಲ್ಲ ನಿಮ್ಗೆ, ಈ ದೋಷ ಪರಿಹಾರ ಮಾಡ್ಕೊಳ್ಳಿ, ಮುಂದಿನ ವರ್ಷದಲ್ಲಿ ಕೆಲಸ ಖಂಡಿತ ಸಿಗ್ತದೆ ಅಂತ ಹೇಳಿದೀನಿ. ಹೌದು, ಈ ದೋಷಗಳ ಪರಿಹಾರ ಫಸ್ಟ್ ಮಾಡ್ಕೊಳ್ಳಿ. ರಾಹು ಕೇತುದು. ಹೌದು, ಇವಾಗ ನಿಮ್ಗೆ ಕಾಲ್ ಮುರಿದೋಗಿದೆ ಅಂತ ಇಟ್ಕೊಳ್ಳೋಣ ಎಕ್ಸಾಂಪಲ್. ಸೊ ನೀವು ನಡಿಬೇಕು, ನಾನು ಚೆನ್ನಾಗಿ ನಡಿಬೇಕು, ಏನ್ ಮಾಡ್ಲಿಕ್ಕೆ ಗುರುಗಳೇ ಅಂದ್ರೆ, ಸೊ ಅದಕ್ಕೆ ಒಂದು POP ಹಾಕ್ಸ್ಕೋಬೇಕು, ಒಂದು 3 ವಾರ ರೆಸ್ಟ್ ಮಾಡಬೇಕು, ಅದಕ್ಕೆ ಸ್ವಲ್ಪ ಒಳ್ಳೆ ಆಹಾರಗಳು ತಗೋಬೇಕು. ಸೊ ಕಾಲದು ವಾಸಿ ಆದ್ಮೇಲೆ ಎದ್ದು ವಾಕ್ ಮಾಡಿ. ಪರಿಹಾರ ಏನು ಅಂದ್ರೆ, ಇವಾಗ ಎಕ್ಸಾಂಪಲ್ ಹೇಳ್ತಾರೆ ನಿಮ್ಗೆ, ಆಕಸ್ಮಿಕವಾಗಿ ಆಗಬೇಕಾಗಿತ್ತು, ಕೋಇನ್ಸಿಡೆನ್ಸ್ ಏನೋ ಆಕಸ್ಮಿಕವಾಗಿ ಏನೋ ಬಿದ್ದು ಕಾಲು ಮುರಿದಿದೆ. ಸೊ ನಾನು ನಡಿಬೇಕು, ಏನ್ ಮಾಡಬೇಕು, ಇದಕ್ಕೆ ಪರಿಹಾರ ಹೇಳಿ ಅಂದ್ರೆ ಪರಿಹಾರ ಹೇಳಿದ್ದೀನಿ. ಇದು ನಿಮ್ಗೆ ಆ ಥರ ಪರಿಹಾರ ಏನು ಅಂದ್ರೆ, POP ಹಾಕ್ಸ್ಕೊಂಡು ಎಕ್ಸ್ರೇ ತೆಗಿಸ್ಬೇಕು, ಎಲ್ಲಿ ಎಷ್ಟು ಕಟ್ಟಾಗಿದೆ ನೋಡ್ಬೇಕು, ಅದನ್ನ ಒಂದು POP ಹಾಕ್ಬೇಕು, 3 ವಾರ ರೆಸ್ಟ್ ಅಲ್ಲಿ ಇರಬೇಕು. 3 ವಾರ ಆದ್ಮೇಲೆ ಸ್ವಲ್ಪ ಫಿಸಿಯೋಥೆರಪಿ ಮಾಡಿಸ್ಕೊಂಡು ವಾಕ್ ಮಾಡಿದ್ರೆ ಬರ್ತದೆ. ಅದೇ ತರ ಇಲ್ಲೂ ಅಷ್ಟೇ, ಇದು ನಿಮ್ಗೆ ಯಾವ್ಯಾವ ಗ್ರಹಗಳದ್ದು ಏನು ಅಂತ ಹೇಳಿ ಪೂರ್ತಿಯಾಗಿ ಡೀಟೇಲ್ ಆಗಿ ಹೇಳಿದ್ದೀನಿ. ಹಾಗಾಗಿ ಹುಟ್ಟಿದ ಟೈಮ್ ನಲ್ಲಿ ಲಗ್ನ ಜಾತಕ ಪರಿಶೀಲನೆ ಮಾಡಿದ್ದೀನಿ, ಜನ್ಮ ಕುಂಡಲಿ ಪರಿಶೀಲನೆ ಮಾಡಿದ್ದೀನಿ. ಹಾಗಾಗಿ ಇಷ್ಟು ಒಂದು ಅವು ಉಗ್ರಹ ಆಗಿರೋದ್ರಿಂದ ಇಷ್ಟು ಸಮಸ್ಯೆಗಳು, ಯಾವ್ಯಾವ ಗ್ರಹಗಳು ಕೆಟ್ಟಾಗ, ನೀಚ ಆದಾಗ ಏನೇನು ತೊಂದರೆಗಳಾಗ್ತದೆ ಅಂತಲೂ ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದಕ್ಕೆ ಮನೆಯಲ್ಲೇ ಒಂದು ಹೋಮ ಪೂಜೆ ಮಾಡಿಸಿ, ಸೊ ಮತ್ತೆ ಅದಕ್ಕೆ ಒಂದು ಗುರು ಮಂತ್ರಗಳು ಬರ್ತದೆ, ಶ್ಲೋಕಗಳು ಬರ್ತದೆ, ನವಗ್ರಹ ಮಂತ್ರ ಶ್ಲೋಕಗಳು ಬರ್ತದೆ, ಶಾಂತಿ ಮಂತ್ರಗಳು ಬರ್ತದೆ. ಅದನ್ನ ಬೆಳಗ್ಗೆ ಸಾಯಂಕಾಲ ಅದನ್ನ ಓದ್ಬಹುದು. ಮನೆಯಲ್ಲಿ ಅದನ್ನ ಪೂಜೆ ಮಾಡಿಸ್ಕೊಂಡ್ರೆ ಸೊ ಅದು ದೋಷ ಪರಿಹಾರ ಕಡಿಮೆ ಆಗ್ತದೆ, ಅದರ ಒಂದು ಕಠಿಣತೆ ಪ್ರಭಾವ ಕಡಿಮೆ ಆಗ್ತದೆ. ಸೊ ಮುಂದಿನ ವರ್ಷದಲ್ಲಿ ಕೆಲಸ ಸಿಗುವಂತಹ ಯೋಗ ಇದೆ. ಕೆಲಸ ಸಿಗುವಂತಹ ಯೋಗ ಇದೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ, ಅದಕ್ಕೆ ಪ್ರಯತ್ನ ಮಾಡಬೇಕು. ಸೊ ಇವಾಗ ನಿಮಗೆ ಚಿತ್ರದುರ್ಗಕ್ಕೆ ಹೋಗ್ಬೇಕು, ನೀವು ಪ್ರಯತ್ನ ಮಾಡಿದ್ರೆ ಚಿತ್ರದುರ್ಗಕ್ಕೆ ಹೋಗ್ತೀರಿ, ಇಲ್ಲಾಂದ್ರೆ ಇಲ್ಲೇ ಇರ್ತೀರಿ. ಹಾಗೆ ಪ್ರಯತ್ನ ಮಾಡಬೇಕು. ಮದುವೆ ಯೋಗನೂ ಇದೆ. ಸೊ 28ರಿಂದ 30 ಒಳಗಡೆ ಮದುವೆ ಯೋಗನೂ ಇದೆ. ಸೊ ಹಾಗಾಗಿ ಮತ್ತೆ ಆ ಟೈಮಲ್ಲಿ ಮದುವೆ ಯೋಗ ಇರೋದ್ರಿಂದ ಮದುವೆಗೂ ಪ್ರಯತ್ನ ಮಾಡಬೇಕು. ಮದುವೆಗೆ ಪ್ರಯತ್ನ ಮಾಡೋಣ ಅಂದ್ರೆ ಯಾವುದೇ ಆಗ್ಲಿ ಪ್ರಯತ್ನ ಮಾಡಿದ್ರೇನೆ ಆಗೋದು. ಸೊ ಪ್ರಯತ್ನ ನಮ್ದಿರ್ಬೇಕು, ಫಲ ನೆಕ್ಸ್ಟ್ ಭಗವಂತಂದು. ನಾವು ಪ್ರಯತ್ನನೇ ಮಾಡ್ಲಿಲ್ಲ ಅಂದ್ರೆ ನಾವು ಕುಂತಿದ್ದ ಕಡೆ ಸೊ ಭಗವಂತ ತಂದು ಕೊಡೋದಿಲ್ಲ. ಸೊ ನಿಮ್ಮ ಮಗನಿಗೆ ಇಷ್ಟು ಅರ್ಥ ಆಗ್ತದೆ ಅಂತ ಅನ್ಕೋತೀನಿ. ಇದನ್ನು ಮಾಡಿ, ಒಳ್ಳೇದಾಗ್ತದೆ.